ಕರ್ನಾಟಕ ರಾಜ್ಯದ ಸ್ಪರ್ಧಾ ಮಿತ್ರರಿಗೆ ನಮಸ್ಕರಿಸುತ್ತಾ ಹಿಂದಿನ ಕ್ಲಾಸ್ನಲ್ಲಿ ಏನಪ್ಪಾ ಅಂದ್ರ ಗಾಂಧಿ ಯುಗದ ಬಗ್ಗೆ ಏನಪ್ಪಾ ಅಂದ್ರ ಸ್ವಲ್ಪ ಅಧ್ಯಯನ ಮಾಡಿದ್ವಿ. ಇವತ್ತು ಅಲ್ಲಿ ಏನಪ್ಪಾ ಅಂದ್ರ ಭಾರತದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಏನಪ್ಪಾ ಅಂದ್ರ ಮಂದಗಾಮಿಗಳ ಬಗ್ಗೆ ಏನಪ್ಪಾ ಅಂದ್ರ ಸ್ವಲ್ಪ ನಮಗ್ ಮಾಹಿತಿ ಈ ಕಾಂಪಿಟೇಟಿವ್ ಎಕ್ಸಾಮ್ ಸಲುವಾಗಿ ಬೇಕಾಗ್ತದ. ಹಂಗಾದ್ರ ಮಂದಗಾಮಿಗಳ ಯುಗ ಯಾವಾಗ ಪ್ರಾರಂಭ ಆಯ್ತು ಅತಿ ಬಹಳಷ್ಟು ಸಲ ಏನಪ್ಪಾ ಅಂದ್ರ ಎಕ್ಸಾಮ್ ಕನ್ನ ಕೇಳೇನ ಇಲ್ಲೋಣ. ಮಂದಗಾಮಿಗಳ ಯುಗ ಯಾವಾಗ ಅಂದ್ರೆ 1885ರಿಂದ 1905 ಅಂತ ಕರಿತೀವಿ. 1885 ಅಂತ ಕೇಳಿದ್ರೆ ಕಾಂಗ್ರೆಸ್ ಸ್ಥಾಪನೆ ಆಗಿತ್ತು. ಏನ್ ಸ್ಥಾಪನೆ ಆಗಿತ್ರಿ? ಕಾಂಗ್ರೆಸ್ ಸ್ಥಾಪನೆ ಹಿಡ್ಕೊಂಡು ಕಾಂಗ್ರೆಸ್ ಪಕ್ಷ ಸ್ಥಾಪನೆ ಹಿಡ್ಕೊಂಡು ಬಂಗಾಳ ವಿಭಜನೆ. ಯಾವ್ದ್ರಿ? ಬಂಗಾಳ ವಿಭಜನೆ. ಯಾವ್ದ್ರಿ? ಬಂಗಾಳ ವಿಭಜನೆ ತನಕ ಯಾವ ಯುಗ ಅಂದ್ರೆ ಮಂದಗಾಮಿಗಳ ಯುಗ. ಇಲ್ಲಿ ಬಂಗಾಳ ವಿಭಜನೆ ಆಗಿದ್ದು ಯಾವಾಗ ಅಂತ ಕೇಳಿದ್ರೆ 1905 ಅಕ್ಟೋಬರ್ 16 ಯಾವ್ದ್ರಿ? ಬಂಗಾಳ ವಿಭಜನೆ ಯಾವಾಗ ಆಯ್ತು ಅಂದ್ರೆ 1905 ಅಕ್ಟೋಬರ್ 16 ಬಂಗಾಳ ವಿಭಜನೆಯನ್ನ ಮಾಡಿದವ ಯಾರು ಅಂದ್ರ ಲಾರ್ಡ್ ಕರ್ಜನ್. ಯಾರ್ರಿ? ಲಾರ್ಡ್ ಕರ್ಜನ್ ಬಂಗಾಳ ವಿಭಜನೆ ಮಾಡ್ದವ. ಹಾಗಾದ್ರೆ ಇಲ್ಲಿ ಏನಪ್ಪಾ ಅಂದ್ರ ಲಾರ್ಡ್ ಕರ್ಜನ್ ಮಾಡ್ದ. ಹಂಗಾದ್ರೆ ಲಾರ್ಡ್ ಕರ್ಜನ್ ನ ಕಾರ್ಯದರ್ಶಿ ಯಾರಿದ್ರು ಅಂತ ಕೇಳ್ತಾರ. ವೆರಿ ಇಂಪಾರ್ಟೆಂಟ್. ಲಾರ್ಡ್ ಕರ್ಜನ್ ನ ಕಾರ್ಯದರ್ಶಿ ಯಾರಿದ್ರು ಅಂತ ಕೆಲವೊಂದು ಸಲ ಎಕ್ಸಾಮ್ ಕೇಳ್ತಾನ. ಎಚ್ ರಿಸ್ಲೆ. ಇವ ಏನಪ್ಪಾ ಅಂದ್ರ ಬಂಗಾಳ ವಿಭಜನೆ ಮಾಡ್ದವ. ಮಾಡುವತಿ ಹೇಳ್ದವ ಯಾರು ಅಂದ್ರ ಕರ್ಜನ್, ಮಾಡಿದವ ಯಾರಂದ್ರ ಎಚ್ ರಿಸ್ಲೆ. 1905 ಅಕ್ಟೋಬರ್ 16 ಬಂಗಾಳ ವಿಭಜನೆ ಆಯ್ತು. ಬಂಗಾಳ ವಿಭಜನೆ ಮಾಡ್ದವ ಯಾರು ಅಂದ್ರ ಕರ್ಜನ್. ಹಂಗಾದ್ರೆ ಇಲ್ಲಿ ಮತ್ತು ಯಾಕೆ ಮಾಡ್ದ ಅಂದ್ರ ಹಿಂದೂ ಮತ್ತು ಮುಸ್ಲಿಮರ ನಡುವೆ ಭೇದ ಹುಟ್ಟಿಸೋದು. ಹಿಂದೂ ಮತ್ತು ಮುಸ್ಲಿಮರ ನಡುವೆ ಭೇದ ಹುಟ್ಟಿಸುವುದು ಯಾರ ಕೆಲಸ ಅಂದ್ರ ಭೇದವನ್ನ ಹುಟ್ಟಿಸುವುದು ಯಾರ್ದಂದ್ರ ಲಾರ್ಡ್ ಕರ್ಜನ್. ಇದೇ ಬಂಗಾಳ ವಿಭಜನೆಯನ್ನ ಯಾವಾಗ ರದ್ದಾಯ್ತು ಅತಿ ಎಕ್ಸಾಮ್ ಕೇಳ್ತಾನ. ಏನಪ್ಪಾ ಅಂದ್ರ ಬಂಗಾಳ ವಿಭಜನೆ ಯಾವ ವರ್ಷ ರದ್ದಾಯ್ತು ಅಂದ್ರ 1911 ಬಂಗಾಳ ವಿಭಜನೆ ರದ್ದ. ಬಂಗಾಳ ವಿಭಜನೆ ರದ್ದು. ಬಂಗಾಳ ವಿಭಜನೆ ರದ್ದು. ಈ ಬಂಗಾಳ ವಿಭಜನೆ ರದ್ದು ಮಾಡಿದವ ಯಾರು ಹೊತ್ತಿಗೆ ಎಕ್ಸಾಮ್ ಕೇಳಬಹುದು. ಲಾರ್ಡ್ ಹಾರ್ಡಿಂಜ್ ಟು ಅದ್ ಕರಿತೀವಿ. ಬಂಗಾಳ ವಿಭಜನೆಯನ್ನ ರದ್ದು ಮಾಡಿದವ ಲಾರ್ಡ್ ಹಾರ್ಡಿಂಜ್ ಟು. ಇವ ಎಷ್ಟಕ್ಕಂದ್ರ 1911 ಬಂಗಾಳ ವಿಭಜನೆಯನ್ನ ಮಾಡ್ತಾನ. ಈ ಲಾರ್ಡ್ ಹಾರ್ಡಿಂಜ್ ಒನ್ ಏನ್ ಮಾಡ್ಯಾನ ಸರ್ ಅಂದ್ರ ರವಿವಾರ ರಜಾ ದಿನ, ಸಂಡೇ ಹಾಲಿಡೇ ಅಂತ ಕರಿತಿರಲ್ಲ, ಘೋಷಣೆ ಮಾಡಿದವನಿ ಯಾರಂದ್ರ ಲಾರ್ಡ್ ಹಾರ್ಡಿಂಜ್ ಒನ್. ಪೂರ್ವ ಬಂಗಾಳ ಮತ್ತು ಪಶ್ಚಿಮ ಬಂಗಾಳ ಡಿವೈಡ್ ಮಾಡ್ದವ ಯಾರು? ಲಾರ್ಡ್ ಕರ್ಜನ್. ಯಾರು ಕಾರ್ಯದರ್ಶಿ? ಎಚ್ ರಿಸ್ಲೆ. ಏನಾಗಿತ್ತು? ಹಿಂದೂ ಮತ್ತು ಮುಸ್ಲಿಮರ ನಡುವೆ ಭೇದ ಹುಟ್ಟಿಸುವುದು. ಇದು ಯಾರ ಕೆಲಸ ಆಗಿತ್ತು ಅಂದ್ರ ಲಾರ್ಡ್ ಕರ್ಜನ್. ಅದೇ ರೀತಿಯಾಗಿ ಇದು ಮಂದಗಾಮಿಗಳು ಯಾರ್ಯಾರು ಓದಿ ಬಹಳ ಸಲ ಎಕ್ಸಾಮ್ ಕೇಳ್ತಾನ ನೋಡ್ರಿ. ವೆರಿ ಇಂಪಾರ್ಟೆಂಟ್. ಇದರಲ್ಲಿ ಯಾರು ಮಂದಗಾಮಿ ಅಲ್ಲ ಅಂತ ಕೇಳಬಹುದು. 3 ಜನಕ್ಕೆ ಕೊಟ್ಟಿ ಇದರಲ್ಲಿ ಯಾರು ಓದ್ತಿನೂ ಕೇಳಬಹುದು. ವೆರಿ ಇಂಪಾರ್ಟೆಂಟ್ ನೋಡ್ರಿ. ಇಲ್ಲಿ ಮಂದಗಾಮಿಗಳು ಅಂತ ಕರೀಬಹುದು ನೋಡ್ರಿ. ಒಂದು ಯಾರ್ಯಾರ ನೋಡ್ರಿ, ವೆರಿ ಇಂಪಾರ್ಟೆಂಟ್. ಒಂದು ಗೋಪಾಲ ಕೃಷ್ಣ ಗೋಖಲೆ ಹರರಿ. ನೆಕ್ಸ್ಟ್ ದಾದಾಬಾಯಿ ನರೋಜಿ ಹರ. ಯಾರ್ರೀ? ದಾದಾಬಾಯಿ ನರೋಜಿ. ನೆಕ್ಸ್ಟ್ ಸುರೇಂದ್ರನಾಥ್ ಬ್ಯಾನರ್ಜಿ ಹರ. ನೆಕ್ಸ್ಟ್ ಬದ್ರುದ್ದೀನ್ ತ್ಯಾಬ್ಜಿ ಹರ. KT ತೆಲಾಂಗ್ ಹರ. ನೆಕ್ಸ್ಟ್ ರಾಸ್ ಬಿಹಾರಿ
KT ತೆಲಂಗರ. ನೆಕ್ಸ್ಟ್ ರಾಸ್ ಬಿಹಾರಿ ಘೋಷರ, ಆನಂದ್ ಮೋಹನ್ ಬೋಸರ, ಮದನ್ ಮೋಹನ್ ಮಾಳವೀಯ, ಆನಂದ್ ಘೋಷ್, ಮೋಹನ್ ದಾಸ್. ನೆಕ್ಸ್ಟ್ ಫಿರೋಜ್ ಶಾ ಮೆಹತಾರ್. ಏನ್ರಿ? ಫಿರೋಜ್ ಶಾ ಮೆಹತಾ. ಇವ್ರಿಗೆಲ್ಲರಿಗೆ ಏನಂತ ಕರಿಬೇಕು ಅಂದ್ರೆ ಮಂದಗಾಮಿಗಳು ಅಂತ ಕರಿಬೇಕು. ಮಂದಗಾಮಿಯ ನಾಯಕರು ಯಾರು ಅತಿ ಎಕ್ಸಾಮ್ ಕೇಳ್ತ. ವೆರಿ ಇಂಪಾರ್ಟೆಂಟ್. ಮಂದಗಾಮಿ ನಾಯಕ ಅವರೇ ಯಾರು ಅಂದ್ರೆ GK ಗೋಖಲೆ. ತೀವ್ರಗಾಮಿಯ ನಾಯಕ ಯಾರ್ರೀ? ತಿಲಕರ, ಬಾಲ್ ಗಂಗಾಧರ್ ತಿಲಕ್ ಅಂತಿದ್ದಾರೆ. ಹಂಗಾದ್ರೆ ಇವರು ಇಬ್ಬರಿಗೆ ಬೇಕಾದ ನಾಯಕರು, ಮಂದಗಾಮಿ ಮತ್ತು ತೀವ್ರಗಾಮಿಗೂ ಬೇಕಾದ ನಾಯಕರು ಯಾರು ಅಂದ್ರ ದಾದಾಬಾಯಿ ನರೋಜಿ. ಮಂದಗಾಮಿ ಮತ್ತು ತೀವ್ರಗಾಮಿ ಇಬ್ಬರಿಗೆ ಬೇಕಾದ ನಾಯಕರು ಯಾರು ಅಂತ ಕೇಳಿದ್ರೆ ದಾದಾಬಾಯಿ ನರೋಜಿ. ಮಂದಗಾಮಿ ಮತ್ತು ತೀವ್ರಗಾಮಿ ಏನಪ್ಪಾ ಅಂದ್ರ ಭಿನ್ನಾಭಿಪ್ರಾಯ ಆಗಿದ್ಯವಾಗ? ಮಂದಗಾಮಿ ಮತ್ತು ತೀವ್ರಗಾಮಿ ಭಿನ್ನಾಭಿಪ್ರಾಯ ಆಗಿದ್ದು ಯಾವಾಗ? ಭಿನ್ನ ಅಭಿಪ್ರಾಯ ಆಗಿದ್ದು ಯಾವಾಗ ಅಂದ್ರೆ 1907 ಸೂರತ್ ಅಧಿವೇಶನ. ಯಾವ ಅಧಿವೇಶನದಲ್ಲಿ? ಸೂರತ್ ಅಧಿವೇಶನದಲ್ಲಿ. ಮತ್ತು ಇವರು ಮಂದಗಾಮಿ ತೀವ್ರಗಾಮಿ ಒಂದಾದ ಅಧಿವೇಶನ 1916 ಲಕ್ನೋ ಅಧಿವೇಶನ ಅಂತ ಕರೀತೀವಿ. ಯಾವ ಅಧಿವೇಶನ ರೀ? ಲಕ್ನೋ ಅಧಿವೇಶನ. ಹಂಗಾದ್ರೆ ಈ ಲಕ್ನೋ ಅಧಿವೇಶನದಲ್ಲಿ ಪರಸ್ಪರ ಯಾರ್ಯಾರು ಭೇಟಿ ಆಯಿತು ಅಂದ್ರ ಗಾಂಧೀಜಿ ಮತ್ತು ನೆಹರು ಭೇಟಿ. ಲಕ್ನೋ ಅಧಿವೇಶನ 1900. ಇವರು ಸೂರತ್ ಒಡಕು ಸೂರತ್ ಬಿಕ್ಕಟ್ಟು ಅಂತ ಕರಿ. ಒಡಕು ಸೂರತ್ ಬಿಕ್ಕಟ್ಟು. ಯಾವ ಅಧಿವೇಶನ? 1907 ಅಧಿವೇಶನ. ಇಲ್ಲಿ ಸ್ವಲ್ಪ ಗೊತ್ತಿರಬೇಕು, ವೆರಿ ಇಂಪಾರ್ಟೆಂಟ್. ನೋಡು, ಇವರು ಕಾಂಗ್ರೆಸ್ INC ಅಧಿವೇಶನದ ಅಧ್ಯಕ್ಷತೆ ಎಷ್ಟು ಬಾರಿ ವಹಿಸ್ಯಾರ ಅಂದ್ರೆ 3 ಬಾರಿ. ಎಷ್ಟು ಬಾರಿ ರೀ? 3. ಹಾಗಾದ್ರೆ ಮೊದಲನೇ ಅಧಿವೇಶನದಲ್ಲಿ ಯಾರು ಭಾಗಿಯಾಗಿರಲಿಲ್ಲ ಅಂದ್ರೆ ಸುರೇಂದ್ರನಾಥ್ ಬ್ಯಾನರ್ಜಿ. ಹಂಗಾದ್ರೆ ಇವರು 1987 ಅಧಿವೇಶನದಲ್ಲಿ ಯಾರು? ಬದ್ರುದ್ದೀನ್ ತ್ಯಾಬ್ಜಿ, ಮುಸ್ಲಿಂ ವ್ಯಕ್ತಿ. ಹಾಗಾದ್ರೆ ರಾಸ್ ಬಿಹಾರಿ ಬೋಸ್ 1907 ಸೂರತ್ ಅಧಿವೇಶನದಲ್ಲಿ ಭಾಗಿಯಾಗ್ತಾರ. ಮದನ್ ಮೋಹನ್ ಮಾಳವೀಯ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ. ಹಂಗಾದ್ರೆ ಮೊದಲಿಗೆ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ, ಮದನ್ ಮೋಹನ್ ಮಾಳವೀಯ ಅಂತ ಕರಿತೀವಿ. ಹಂಗಾದ್ರೆ ಇದನ್ನ ಏನಪ್ಪಾ ಅಂದ್ರೆ ಸತ್ಯಮೇವ ಜಯತೆ. ಸತ್ಯಮೇವ ಜಯತೆ. ಇದು ಯಾವ ಉಪನಿಷತ್ತು ಅಂದ್ರ ಮುಂಡಕ ಉಪನಿಷತ್ತು. ಮುಂಡಕ ಉಪನಿಷತ್ತಿನಿಂದ ಏನಂದು ಆಯ್ದುಕೊಳ್ಳಲಾಗಿದೆ ಅಂದ್ರೆ ಸತ್ಯಮೇವ ಜಯತೆ. ಒಟ್ಟು ಉಪನಿಷತ್ತುಗಳ ಸಂಖ್ಯೆ 108. ಆಂಬುಲೆನ್ಸ್ ನಂಬರ್ ಗೊತ್ತದರಿ? 108. ಸತ್ಯಮೇವ ಜಯತೆ ಮುಂಡಕ ಉಪನಿಷತ್ತಿನಲ್ಲಿ ಮದನ್ ಮೋಹನ್ ಮಾಳವೀಯ ಏನಪ್ಪಾ ಅಂದ್ರ ಅವ್ರ ಮಧ್ಯಸ್ಥಿಕೆ ಒಳಗಾಗ್ತದ. ಇದು ಏನಪ್ಪಾ ಅಂದ್ರ ಇದು ಗೊತ್ತಿರ್ಬೇಕು. ಹಂಗಾದ್ರೆ ಫಿರೋಜ್ ಶಾ ಮೆಹ್ತಾ 1905 ಮೊದಲಿಗೆ 1905 ಪೂರ್ವಕ್ಕಿಂತ ಇವ್ರು ಏನಪ್ಪಾ ಅಂದ್ರ ಮಂದಗಾಮಿ ಆಗಿದ್ರು. ಏನಾಗಿದ್ರಿ? ಮಂದಗಾಮಿ ಆಗಿದ್ರು. 1905 ನಂತರ 1905ಕ್ಕಿಂತ ಮುಂಚಿತನೇ ಏನಪ್ಪಾ ಅಂದ್ರ ಮಂದಗಾಮಿ. 1905 ನಂತರ ತೀವ್ರಗಾಮಿ. ನಿಮ್ ಕ್ವಶನ್ ಕೇಳ್ತಾನ, ಮೊದಲಿಗೆ ಮಂದಗಾಮಿಯಾದ ನಾಯಕರು ಯಾರು, ನಂತರ ತೀವ್ರಗಾಮಿ ವರ್ಗಕ್ಕೆ ಸೇರಿದವರು ಯಾರಂದ್ರೆ ಫಿರೋಜ್ ಶಾ ಮೆಹ್ತಾ. ಯಾರತ್ ಹೇಳ್ಬೇಕ್ರಿ?
ಫಿರೋಜ್ ಶಾ ಮೆಹ್ತಾ ಹತ್ತ ಹೇಳ್ಬೇಕು. ಅದೇ ರೀತಿಯಾಗಿ ನೋಡ್ರಿ ಮತ್ತ ಇಲ್ಲಿ ನೋಡ್ರಿ ಪ್ರಮುಖ ನಾಯಕರು ಅಂತ ನೋಡ್ತೀವಿ. ಯಾರತ್ ನೋಡ್ತೀವ್ರಿ? ಪ್ರಮುಖ ನಾಯಕರು. ಇಲ್ಲಿ ನೋಡ್ರಿ ಏನದ ಇಂಪಾರ್ಟೆಂಟ್, ಒಂದು ಗೋಪಾಲ ಕೃಷ್ಣ ಗೋಖಲೆ ಪ್ರಮುಖ ನಾಯಕರು. ಇವರು ಯಾರ ರಾಜಕೀಯ ಗುರು ಅಂದ್ರ ಗಾಂಧೀಜಿಯವರ ರಾಜಕೀಯ ಗುರು. ಇವರು ಗುರು ಯಾರು ಅಂದ್ರೆ ಎಲ್ಲಾರ ನೋಡ್ರಿ ಎಂ.ಜಿ. ರಾನಡೆ, ಮಹಾದೇವ್ ಗೋವಿಂದ ರಾನಡೆ. ಇಲ್ಲಿ ನೋಡ್ರಿ ಸ್ವಾತಂತ್ರ್ಯದ ಕ್ರಮಗಳು ಏನೇನಿದ್ದು ಅಂತ ಎಕ್ಸಾಮ್ ಕೇಳ್ತಾನ. ಪ್ರಾರ್ಥನೆ ಮೂಲಕ ಬ್ರಿಟಿಷರ ಬಳಿ ಸ್ವಾತಂತ್ರ್ಯ, ಅರ್ಜಿಗಳನ್ನು ಸಲ್ಲಿಸುವ ಮೂಲಕ ಸ್ವಾತಂತ್ರ್ಯ, ಬ್ರಿಟಿಷರ ಸಂವಿಧಾನದ ಚೌಕಟ್ಟಿನೊಳಗೆ ಸ್ವಾತಂತ್ರ್ಯ, ಶಾಂತಿ ಮತ್ತು ರಕ್ತರಹಿತ ಕ್ರಾಂತಿ. ನೆಕ್ಸ್ಟ್ ಭಾಷಣದ ಮೂಲಕ ಬ್ರಿಟಿಷರ ಬಳಿಗೆ ಸ್ವಾತಂತ್ರ್ಯ, ಚರ್ಚಾಕೂಟದ ಮೂಲಕ ಭಾರತ ಬ್ರಿಟಿಷರ ಬಳಿ ಸ್ವಾತಂತ್ರ್ಯ, ಪತ್ರಿಕೆಯಲ್ಲಿ ಲೇಖನಗಳ ಬರೆದು ಮೂಲಕ ಬ್ರಿಟಿಷರ ಬಳಿ ಸ್ವಾತಂತ್ರ್ಯ. ಇವೆಲ್ಲ ಏನಪ್ಪಾ ಅಂದ್ರ ಸ್ವಾತಂತ್ರ್ಯದ ಕ್ರಮಗಳು. ಇವು ಏನಪ್ಪಾ ಅಂದ್ರ ಸ್ವಾತಂತ್ರ್ಯದ ಕ್ರಮಗಳು ಅಂತ ಕರಿತೀವಿ. ಯಾರ್ದು ಅಂದ್ರ ಮಂದಗಾಮಿಗಳು. ಹಂಗಾದ್ರ ಮಂದಗಾಮಿಯ ನಾಯಕ ಜಿ.ಕೆ. ಗೋಖಲೆ. ನೆಕ್ಸ್ಟ್ ನೋಡ್ರಿ ಸ್ವಾತಂತ್ರ್ಯದ ಮಾದರಿ ಅಂತ ಬರ್ತದ. ಏನ್ ಬರ್ತದ ಇಲ್ಲಿ ನೋಡ್ರಿ, ಸ್ವರಾಜ್ಯದ ಅಡಿಯಲ್ಲಿ ಸರ್ಕಾರ ರಚನೆಗೆ ಅವಕಾಶ. ಮಂದಗಾಮಿಗಳನ್ನು 3P ಎನ್ನುವರು. ಅದು 3P ಅನ್ಲಿಕ್ಕೆ ಏನದ ನೋಡ್ರಿ, ಒಂದು P ಅಂದ್ರ ಪ್ರೊಟೆಸ್ಟ್ ನೋಡ್ರಿ, ಪ್ರೇಯರ್ ಪ್ರಾರ್ಥನೆ ಮಾಡು, ಪ್ರೊಟೆಸ್ಟ್ ಭಿನ್ನ ಒತ್ತಳಿಕೆ ಅದ್ ಕರೀತಿ. ಇನ್ನ ಒಂದು P ಪ್ರೊಟೆಸ್ಟ್ ಪ್ರತಿಭಟನೆ. ಮೊದಲಿಗೆ ಪ್ರಾರ್ಥನೆ, ನೆಕ್ಸ್ಟ್ ಭಿನ್ನ ಒತ್ತಳಿಕೆ, ನೆಕ್ಸ್ಟ್ ಯಾವ್ದಂದ್ರ ಪ್ರತಿಭಟನೆ. ಮಂದಗಾಮಿಗಳು ಇಲ್ಲಿ ನೋಡಿ, ಮಂದಗಾಮಿಗಳನ್ನು ಚರ್ಚಾಕೂಟದ ಸದಸ್ಯರು ಎಂದು ಕರೆಯಲಾಗ್ತಿತ್ತು. ವೆರಿ ಇಂಪಾರ್ಟೆಂಟ್. ಏನ್ರಿ ಮಂದಗಾಮಿಗಳಿಗೆ ಏನಂತ ಕರಿತಿದ್ರು ಅಂದ್ರ ಚರ್ಚಾಕೂಟದ ಸದಸ್ಯರು ಎಂದು ಕರೆಯಲಾಗುತ್ತದೆ. ಯಾರಿಗೆ ಅಂದ್ರ ಮಂದಗಾಮಿಗಳು. ಅರೆಕಾಲಿಕ ಉದ್ಯೋಗಸ್ಥರು ಎಂದು ಕರೀತಾರೆ, ರಾಜಕೀಯ ಭಿಕ್ಷುಕರು. ಇವು 3 ಪಾಯಿಂಟ್ ಇಂಪಾರ್ಟೆಂಟ್ ನೋಡ್ರಿ. ಮಂದಗಾಮಿಗಳಿಗೆ ಏನೇನ್ ಕರೀತಾರ? ಚರ್ಚಾಕೂಟದ ಸದಸ್ಯರು, ಒಂದು ಅರೆಕಾಲಿಕ ಉದ್ಯೋಗಸ್ಥರು, ರಾಜಕೀಯ ಭಿಕ್ಷುಕರು. ರಾಜಕೀಯ ಭಿಕ್ಷುಕರು ಎಂದು ಅರವಿಂದ್ ಘೋಷ್ ಅವರು ಹೇಳಿದರು. ಯಾರ್ರಿ? ಅರವಿಂದ್ ಘೋಷ್. ರಾಜಕೀಯ ಭಿಕ್ಷುಕರು ಅಂತ ಹೇಳಿದವ್ರು ಯಾರಂದ್ರ ಅರವಿಂದ್ ಘೋಷ್. ಇವ್ರ ಬಗ್ಗೆ ಸ್ವಲ್ಪ ಗೊತ್ತಿರ್ಬೇಕು. ಇವ್ರೇನಪ್ಪಾ ಅಂದ್ರ ಬಂಗಾಳದ ಸ್ವತಂತ್ರ ಚಳವಳಿ ಮೂಲಕ ಧುಮುಕಿದರು. ಬಂಗಾಳದ ಸ್ವಾತಂತ್ರ್ಯ ಚಳವಳಿ ಯಾರ್ಯಾರು ಅಂದ್ರ ಅರವಿಂದ್ ಘೋಷ್ ಮತ್ತು ಬಿಪಿನ್ ಚಂದ್ರ ಪಾಲ್. ಇವ್ರು ಏನಪ್ಪಾ ಅಂದ್ರ ಬಂಗಾಳದ ಸ್ವತಂತ್ರ ಚಳುವಳಿಯಲ್ಲಿ ಧುಮುಕಿದ್ರು. ಇವರು ಅರವಿಂದ ಘೋಷ್ ಅವ್ರದ್ದು 2 ಆಶ್ರಮಗಳು. ಒಂದು ಅರವಿಂದ ಆಶ್ರಮ, ಇನ್ನೊಂದು ಅರುವಿಲ್ಲೆ ಆಶ್ರಮ. ಇವು 2 ಎಲ್ಲವ ಅಂದ್ರ ಪಾಂಡಿಚೇರಿ. ಈ ಎಲ್ಲವರಿ ಪಾಂಡಿಚೇರಿಯಲ್ಲಿ ಕಂಡು ಬರ್ತಾವ. ಯಾರು ಅಂದ್ರ ಅರವಿಂದ್ ಘೋಷ್ ಅವರು. ಇವ್ರಿಬ್ರು ಏನಪ್ಪಾ ಅಂದ್ರ 1905ರಲ್ಲಿ ಬಂಗಾಳದ ಸ್ವತಂತ್ರ ಚಳುವಳಿಯಲ್ಲಿ ಧುಮುಕಿದವರು. ಯಾರು? ಇವ್ರತಿ ಕರಿತಿ. ನೆಕ್ಸ್ಟ್ ನೋಡಿ, ಮಂದಗಾಮಿಗಳ ದೇವೋದ್ದೇಶಗಳು ನೋಡಿ ಏನೇನ್ ಬರ್ತಾವ ಅನ್ನೋದು ಗೊತ್ತಿರ್ಬೇಕು. ಒಂದು, ಕಾರ್ಯಾಂಗದಿಂದ ನ್ಯಾಯಾಂಗವನ್ನು ಬೇರ್ಪಡಿಸುದು, ಡಿವೈಡ್ ಮಾಡು. ಕಾರ್ಯಾಂಗದಿಂದ ನ್ಯಾಯಾಂಗ ಬೇರ್ಪಡಿಸುದು. ಒಂದು, ಉನ್ನತ ಹುದ್ದೆಗಳಿಗೆ ಭಾರತೀಯರಿಗೆ ಅವಕಾಶ ಕೊಡಬೇಕು. ಇವು ಯಾರ್ದಂದ್ರ ಮಂದಗಾಮಿಗಳು. ವೈಸರಾಯನ ಕಾರ್ಯಕಾರಿ ಕಮಿಟಿಯಲ್ಲಿ ಭಾರತೀಯರಿಗೆ ಅವಕಾಶ. ವೈಸರಾಯನ ಕಮಿಟಿಯಲ್ಲಿ ಭಾರತೀಯರಿಗೆ ಅವಕಾಶ ಕೊಡಬೇಕು. ICS ಇಂಡಿಯನ್ ಸಿವಿಲ್ ಸರ್ವಿಸ್ ಪರೀಕ್ಷೆಯನ್ನ ಇಂಗ್ಲೆಂಡ್ ಮತ್ತು ಭಾರತದಲ್ಲಿ ಏಕಕಾಲಕ್ಕೆ ನಡಿಬೇಕು, ಒಂದೇ ಸಲ ನಡಿಬೇಕು.
ನಮ್ಮ ಇಂಡಿಯಾದೊಳಗನು ಭಾರತ ಮತ್ತು ಇಂಗ್ಲೆಂಡ್ಗೆ ಏಕಕಾಲದಲ್ಲಿ ಸಿವಿಲ್ ಸರ್ವಿಸ್ ಪರೀಕ್ಷೆಯನ್ನ ಏನಪ್ಪಾ ಅಂದ್ರ ನಡಿಬೇಕು. ಆಡಳಿತದ ವೆಚ್ಚವನ್ನು ಕಡಿಮೆ ಮಾಡುವುದು, ಮಿಲಿಟರಿ ವೆಚ್ಚವನ್ನು ಕಡಿಮೆ ಮಾಡುವುದು, ಉಪ್ಪು ಮತ್ತು ಸಕ್ಕರೆಯ ಮೇಲಿನ ತೆರಿಗೆಯನ್ನ ಕಡಿಮೆ ಮಾಡುವುದು. ಹಂಗಾದ್ರೆ ಇಲ್ಲಿ ಬರ್ತ ನೋಡ್ರಿ, ದಂಡಿ ಸತ್ಯಾಗ್ರಹ ಅಂತ ಕರಿತೀರಿ. ದಂಡಿ ಸತ್ಯಾಗ್ರಹ ಗಾಂಧೀಜಿಯವರು ಒಂದು ಹಿಡಿ ಉಪ್ಪನ್ನು ತಯಾರಿಸಿ ಎಷ್ಟು 100 ರೂಪಾಯಿಗೆ ಮಾರಾಟ ಮಾಡಿದ್ರು ಅಂದ್ರೆ 1600 ರೂಪಾಯಿಗೆ ಮಾರಾಟ ಮಾಡಿದ್ರು. ಎಷ್ಟು ಜನ ಬೆಂಬಲಿಗರು ಒಂದಿಗೆ ಅಂದ್ರ 78+1. ಹಂಗಾದ್ರೆ 78+1 7 = 79 ಅಂತ ಕರಿತೀವಿ. ಹಂಗಾದ್ರೆ ಹಿರಿಯವರು ಯಾರು ಅಂದ್ರೆ ಗಾಂಧೀಜಿ, ಕಿರಿಯವರು ಯಾರು ಅಂದ್ರ ಅಲ್ಲಿ ಮೈಲಾರ್ ಮಾದೇವಪ್ಪ. ಇಲ್ಲಿ ನೋಡ್ರಿ, ನೆಕ್ಸ್ಟ್ ಪ್ರಾಥಮಿಕ ಪ್ರಾಥಮಿಕ ತಾಂತ್ರಿಕ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ಕೊಡಬೇಕು. ಭಾರತದಲ್ಲಿನ ನೀರಾವರಿ ವ್ಯವಸ್ಥೆಯನ್ನು ದ್ವಿಗುಣಗೊಳಿಸಬೇಕು. ರೈತರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನು ನೀಡಲು ಕೃಷಿ ಬ್ಯಾಂಕ್ ಸ್ಥಾಪನೆ ಮಾಡ್ಬೇಕು. ವೆರಿ ಇಂಪಾರ್ಟೆಂಟ್. ರೈತರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನು ನೀಡಲು ಕೃಷಿ ಬ್ಯಾಂಕ್ ಸ್ಥಾಪನೆ ಮಾಡಬೇಕು. ವಾಕ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ನೀಡಬೇಕು. ಏನ್ ಮಾಡ್ಬೇಕ್ರಿ? ವಾಕ ಮತ್ತು ಅಭಿವ್ಯಕ್ತ ಸ್ವಾತಂತ್ರ್ಯವನ್ನ ಕೊಡಬೇಕು. ವೆರಿ ಇಂಪಾರ್ಟೆಂಟ್. ವಾಕ ಮತ್ತು ಅಭಿವ್ಯಕ್ತ ಸ್ವಾತಂತ್ರ್ಯವನ್ನು ಕೊಡಬೇಕು. ವೆರಿ ಇಂಪಾರ್ಟೆಂಟ್ ರೀ ಕ್ವಶನ್. ಇವೆಲ್ಲ ಇಂಪಾರ್ಟೆಂಟ್ ನೋಡ್ರಿ. ಹಾಗಾದ್ರೆ ಮಂದಗಾಮಿಗಳು ಏನಪ್ಪಾ ಅಂದ್ರೆ ಇಷ್ಟೆಲ್ಲ ಬರ್ತಕ್ಕಂಥವು. ಅದೇ ರೀತಿಯಾಗಿ ಇಲ್ಲಿ ನೋಡ್ರಿ ಏನೇನ್ ಬರ್ತಾವ ಅನ್ನೋ ಇಂಪಾರ್ಟೆಂಟ್ ಬರ್ತಕ್ಕಂಥ ಕ್ವಶನ್ಗಳದ. ಇದ್ರ ಮೇಲೆ ಡೆಪ್ತ್ ಆಗಿ ಕೇಳ್ತಾನ್ರಿ. ನೀವು ಬಹಳ ಚಾತುರ್ಯತೆಯಿಂದ ಏನಪ್ಪಾ ಅಂದ್ರ ಓದ್ಕೋತಿರ್ಬೇಕು. ಇಲ್ಲಿ ನೋಡಿ, ನೆಕ್ಸ್ಟ್ ಮತ್ತೇನ್ ಕೇಳ್ತಾನ ಇಲ್ಲಿ ನೋಡಿ, ಸಭೆ ಸಮಾರಂಭಗಳನ್ನು ಹಮ್ಮಿಕೊಳ್ಳಲು ಅವಕಾಶವನ್ನು ಕೊಡಬೇಕು. ಏನಪ್ಪಾ ಅಂದ್ರ ಸಭೆ ಮತ್ತು ಸಮಾರಂಭ ಹಮ್ಮಿಕೊಳ್ಳಲು ಅವಕಾಶ ಕೊಡ್ಬೇಕು. ಮತದಾರರ ಹಕ್ಕುಗಳನ್ನ ನೀಡಬೇಕು. ಪತ್ರಿಕೆಗಳ ನಿರ್ಬಂಧಿತ ಕಾಯ್ದೆ ರದ್ದು ಮಾಡಬೇಕು. ಇವು ಎಲ್ಲ ಸಭೆ ಸಮಾರಂಭಗಳು ಮತ್ತು ಪತ್ರಿಕೆಗಳ ಮೇಲೆ ನಿರ್ಬಂಧನೆ. ಗುಂಪು ಗುಂಪಾಗಿ ತಿರುಗಾಡುವಂತಿಲ್ಲ. ಇದು ಯಾವ ಕಾಯ್ದೆ ಇದು ಅಂದ್ರೆ ರೌಲತ್ ಕಾಯ್ದೆ. ಸಿಡ್ನಿ ರೌಲತ್ 1919 ರೌಲತ್ ಕಾಯ್ದೆ ಇದ್ರಿ. ಇವು ನಿಷೇಧ ಅವಾಗ ಆಗಿವು. ಹಾಗಾದರೆ ಮಂದಗಾಮಿಗಳು ಲಂಡನ್ ನಲ್ಲಿ ಇಂಡಿಯಾ ಎಂಬ ಪತ್ರಿಕೆಯನ್ನ ಹೊರತಂದರು. ಇದು ವೆರಿ ಇಂಪಾರ್ಟೆಂಟ್ ನೋಡ್ರಿ ಎಕ್ಸಾಮ್ ದೃಷ್ಟಿಕೋನದಿಂದ. ಮಂದಗಾಮಿಗಳು ಲಂಡನ್ ನಲ್ಲಿ ಇಂಡಿಯಾ ಎಂಬ ಪತ್ರಿಕೆಯನ್ನ ಹೊರತಂದರು. ಮಂದಗಾಮಿಗಳು ಲಂಡನ್ ನಲ್ಲಿ ಡ್ಯಾಶ್ ಪತ್ರಿಕೆಯನ್ನು ಹೊರತಂದ್ರು ಅಂತ ಕೇಳಿದ್ರ ಇಂಡಿಯಾ ಎಂಬ ಪತ್ರಿಕೆ ಹೊರತಂದ್ರು ಅಂತ ಹೇಳ್ಬೇಕು. ನೆಕ್ಸ್ಟ್ ನೋಡ್ರಿ, ಹಂಗಾದ್ರ ಇದು ಏನಪ್ಪಾ ಅಂದ್ರ ಎಲ್ಲ ಮಂದಗಾಮಿಗಳು. ಇದು ನೆಕ್ಸ್ಟ್ ಬರ್ತಕ್ಕಂಥದ್ದು ತೀವ್ರಗಾಮಿ. ಯಾವಾದ್ರಿ? ತೀವ್ರಗಾಮಿ ಯುಗ. ಇಲ್ಲಿ ನೋಡ್ರಿ, 1905 - 1919 ಯಾವ ಯುಗ ಅಂದ್ರೆ ತೀವ್ರಗಾಮಿ. ಪ್ರಮುಖ ತೀವ್ರಗಾಮಿ ಯಾರ್ಯಾರು ಅಂದ್ರ ಲಾಲ್ ಪಾಲ್ ಬಾಲ್ ಅಂತ ಕರಿತೀವಿ. ಏನಂತ ಕರಿತೀವ್ರಿ? ಲಾಲ್ ಪಾಲ್ ಬಾಲ್. ಲಾಲಾ ಲಜಪತ್ ರಾಯ್, ಬಿಪಿನ್ ಚಂದ್ರ ಪಾಲ್, ಬಾಲ್ ಗಂಗಾಧರ್ ತಿಲಕ್. ಇನ್ನೊಬ್ಬರು ಯಾರಂದ್ರ ಅರವಿಂದ್ ಘೋಷ್. ಬಾಲ್ ಗಂಗಾಧರ್ ತಿಲಕ್ಗೆ ಏನಪ್ಪಾ ಅಂದ್ರ ಲೋಕಮಾನ್ಯ ಎಂಬ ತಿಲಕ್ ಅಂತ ಬಿರುಗದ. ಇವ್ರ ತೀವ್ರಗಾಮಿಗಳ ಏನಪ್ಪಾ ಅಂದ್ರ ಕ್ರಮಗಳು: ಒಟ್ಟು ಹಿಂಸೆ ಮಾಡೋದು, ರಕ್ತ ಸಹಿತ ಕ್ರಾಂತಿ, ಸ್ವದೇಶಿಯ ಪರಿಕಲ್ಪನೆ, ಸ್ವದೇಶಿಯ ವಸ್ತುಗಳನ್ನ ಸ್ವೀಕಾರ ಮಾಡಿ
ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ನಾನು ಪಡೆದೇ ತೀರುತ್ತೇನೆ ಎಂದು ಹೇಳಿದವರು ಬಾಲ್ ಗಂಗಾಧರ್ ತಿಲಕ್. ನೆಕ್ಸ್ಟ್ ಬಹಿಷ್ಕಾರ ಅಂತ ಕರಿತೀವಿ. ವಿದೇಶಿಯ ವಸ್ತುಗಳನ್ನು ಬಹಿಷ್ಕರಿಸುವುದು, ಸ್ವದೇಶಿಯ ವಸ್ತುಗಳನ್ನು ಸ್ವೀಕಾರ ಮಾಡು. ವಿದೇಶಿಯ ವಸ್ತುಗಳನ್ನು ಎಲ್ಲಿ ಕಾಣ್ತಾವ ಅಲ್ಲಿ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚೋದು. ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಬೇಕು. ರಾಷ್ಟ್ರೀಯ ಪುನರುತ್ಥಾನ, ಹಿಂದೂ ಧರ್ಮದ ಆಚರಣೆಗಳನ್ನು ಪುನರ್ ಆಚರಿಸುವುದು. ಇಲ್ಲಿ ವೆರಿ ಇಂಪಾರ್ಟೆಂಟ್. ಗಣೇಶ ಮತ್ತು ಶಿವಾಜಿ ಉತ್ಸವ ಜಾರಿಗೆ, ಇದು ವೆರಿ ಇಂಪಾರ್ಟೆಂಟ್. 1893ರಲ್ಲಿ ಯಾವ ಉತ್ಸವ ಅಂದ್ರ ಗಣೇಶ ಉತ್ಸವ ಆರಂಭ ಆಗ್ತದೆ. 1895ಕ್ಕೆ ಏನಪ್ಪಾ ಅಂದ್ರೆ ಯಾವ ಉತ್ಸವ ಅಂದ್ರ ಶಿವಾಜಿ ಉತ್ಸವ ಆರಂಭ ಮಾಡ್ತಾರೆ. ಇವು ಎರಡು ಉತ್ಸವಗಳನ್ನ ಆರಂಭಿಸಿದವರು ಯಾರು ಅಂದ್ರೆ ಬಾಲ್ ಗಂಗಾಧರ್ ತಿಲಕ್. 1893 ಗಣೇಶ, 1895 ಶಿವಾಜಿ ಉತ್ಸವಗಳನ್ನು ಜಾರಿಗೆ ಮಾಡ್ತಾರೆ. ಅದೇ ರೀತಿಯಾಗಿ ನೆಕ್ಸ್ಟ್ ಇಲ್ಲಿ ನೋಡಿ, ಸ್ವಾತಂತ್ರ್ಯ ಮಾದರಿ ಅಂತ ಕರಿತೀವಿ. ಏನೇನದ? ಪೂರ್ಣ ಸ್ವರಾಜ್ಯ, ಪ್ರಮುಖ ಘಟನಾವಳಿಗಳು ಏನೇನಾತವ ನೋಡ್ರಿ. ಅದೇ ಸಂದರ್ಭದಲ್ಲಿ ನೆಕ್ಸ್ಟ್ ಇಲ್ಲಿ ನೋಡಿ, ಬಂಗಾಳ ವಿಭಜನೆ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್. ಬಂಗಾಳ ವಿಭಜನೆ ಇದು ಆಗಿದ್ದು 1905 ಅಕ್ಟೋಬರ್ 16 ಹೇಳಿ. ಏನಾಯ್ತು? ಭಾರತದಲ್ಲಿ ರಾಷ್ಟ್ರೀಯ ಚಳುವಳಿಯನ್ನು ಏನಪ್ಪಾ ಅಂದ್ರ ಹತ್ತಿ ಊದಾಗಿತ್ತು ಅಂತ ಕೇಳ್ತಾರ. ಬಂಗಾಳಕ್ಕೆ ನೆಗಡಿಯಾದರೆ, ವೆರಿ ಇಂಪಾರ್ಟೆಂಟ್, ಇಡೀ ಭರತ ಖಂಡವೇ ಸೀನುತ್ತದೆ ಎಂಬ ಮನೋಭಾವನೆ ಯಾರ್ದಿತ್ತು ಅಂದ್ರೆ ಬ್ರಿಟಿಷ್. ವೆರಿ ಇಂಪಾರ್ಟೆಂಟ್. ಬಂಗಾಳಕ್ಕೆ ನೆಗಡಿಯಾದರೆ ಇಡೀ ಭಾರತವೇ ಸೀನುತ್ತಿತ್ತು ಎಂಬ ಮನೋಭಾವನೆ ಯಾರು ಹೊಂದಿದ್ರು ಅಂದ್ರೆ ಬ್ರಿಟಿಷರ್. 1. ಬಂಗಾಳ ಪ್ರಾಂತ್ಯವು 1,89,000 ಚದರ ಕಿಲೋಮೀಟರ್ ವ್ಯಾಪ್ತಿ ಹೊಂದಿತ್ತು. 8 ಕೋಟಿ ಜನಸಂಖ್ಯೆ ಇತ್ತು ಬಂಗಾಳದಲ್ಲಿ. ಹಿಂದೂ ಮತ್ತು ಮುಸಲ್ಮಾನರು ಒಡೆದು ಆಳುವ ನೀತಿ. ಬಂಗಾಳ ವಿಭಜನೆ ಮಾಡುವುದೇ ಯಾರ್ಯಾರಿಗೆ ಡಿವೈಡ್? ಹಿಂದೂ ಮತ್ತು ಮುಸಲ್ಮಾನರ ಒಡೆದು ಆಳುವ ನೀತಿ. ನೆಕ್ಸ್ಟ್ ಆಸಾಂ. ಚಹಾ ತೋಟವು ಬ್ರಿಟಿಷರ ಅಧೀನದಲ್ಲಿತ್ತು. ಏನ್ ನೋಡ್ರಿ, ಚಹಾ ತೋಟ ಬ್ರಿಟಿಷರ ಅಧೀನದಲ್ಲಿತ್ತು. ಇದರ ವ್ಯಾಪಾರಕ್ಕಾಗಿ ಜಲಮಾರ್ಗದ ಅವಶ್ಯಕತೆ ಇತ್ತು. ಆಸಾಂನ ಚಹಾ ತೋಟವು ಬ್ರಿಟಿಷರ ಅಧೀನದಲ್ಲಿತ್ತು. ಇದರ ವ್ಯಾಪಾರಕ್ಕಾಗಿ ಜಲಮಾರ್ಗದ ಅವಶ್ಯಕತೆ ಇತ್ತು. ಅದಕ್ಕಾಗಿ ಘಟನಾವಳಿಗಳನ್ನು ಸ್ಟಾರ್ಟ್ ಆಗ್ತಾವ. ಒಂದೇ ನಿಮಿಷ. ನೆಕ್ಸ್ಟ್ ಇಲ್ಲಿ ನೋಡಿ, ಇದು ಎಷ್ಟು. ನೆಕ್ಸ್ಟ್ ಏನ್ ನೋಡ್ರಿ, ಬಂಗಾಳ ವಿಭಜನೆಯ ಪ್ರಕ್ರಿಯೆ ಚಾಲು ಆತು. ಏನೇನಾತು ಅನ್ನೋದು ಗೊತ್ತಿರ್ಬೇಕು. ಭಾರತ ರಾಜ್ಯದ ಗೃಹ ಕಾರ್ಯದರ್ಶಿ ಯಾರಿದ್ರು? ಎಚ್.ಎಚ್. ಇವ ಲಾರ್ಡ್ ಕರ್ಜನ್ ನ ಕಾರ್ಯದರ್ಶಿ. 1903ರಲ್ಲಿ ಬಂಗಾಳ ವಿಭಜನೆಯನ್ನ ಪ್ರಯತ್ನಿಸಿ ವಿಫಲನಾದನು. ಬಂಗಾಳ ವಿಭಜನೆ ಮಾಡ್ಲಿಕ್ಕೆ 1903ಕ್ಕೆ ಪ್ರಯತ್ನ ಮಾಡ್ತಾನ, ಆದ್ರೆ ವಿಫಲ ಆಯ್ತು. ಯಾರು? ಎಚ್.ಎಚ್. ಭಾರತದ ವೈಸ್ರಾಯ ಯಾರಿದ್ರು ಅಂದ್ರೆ ಲಾರ್ಡ್ ಕರ್ಜನ್ ಇದ್ದ.
ಇವ 1904ರಲ್ಲಿ ಬಂಗಾಳ ವಿಭಜನೆ ಪ್ರಕ್ರಿಯೆ ಗೌಪ್ಯವಾಗಿ ಆರಂಭಿಸಿದ. ಗುಪ್ತವಾಗಿ ಏನ್ ಮಾಡಿದ್ರಿ? ಗುಪ್ತವಾಗಿ ಆರಂಭಿಸಿದ. 1905 ಜುಲೈ 4ರಂದು ಲಂಡನ್ ನಲ್ಲಿ ಸ್ಯಾಂಡರ್ಸ್ ಪತ್ರಿಕೆಯಲ್ಲಿ ಮೊದಲ ಬಾರಿಗೆ ಪ್ರಕಟ ಆಯಿತು. ವೆರಿ ಇಂಪಾರ್ಟೆಂಟ್. ಬಂಗಾಳ ವಿಭಜನೆಯನ್ನ ಮಾಡ್ಲಿಕತ್ತೀವಿ ಅಂತ ಹೇಳಿ ಯಾವ ಪತ್ರಿಕೆಯಲ್ಲಿ ಮೊದಲ ಬಾರಿಗೆ ಪ್ರಕಟ ಆಗ್ಯದ ಅಂದ್ರೆ ಸ್ಯಾಂಡರ್. 1905 ಜುಲೈ 5ರಂದು ಕಲ್ಕತ್ತಾದಲ್ಲಿ ಸೆಂಟ್ ಮನ್ ಪತ್ರಿಕೆಯಲ್ಲಿ ಪ್ರಕಟ. ಒಂದು ಲಂಡನ್ ನಲ್ಲಿ ಸ್ಯಾಂಡರ, ಕಲ್ಕತ್ತಾದಲ್ಲಿ ಸೇಂಟ್ ಮನ್ ಅಥವಾ ಸ್ಟೇಟ್ ಮನ್ ಪತ್ರಿಕೆಯತಿನೂ ಕರೀತಾರೆ. ಅಂತಿಮ ಪ್ರಕಟ ಆಗಿದ್ದು 1905 ಜುಲೈ 7ಕ್ಕ ಸಿಮ್ಲಾ ಸಮ್ಮೇಳನದಲ್ಲಿ ಪ್ರಕಟ ಆಯ್ತು. ಯಾವ ಸಮ್ಮೇಳನದಲ್ಲಿ ಪ್ರಕಟ ಆಯ್ತು? ಅಂತಿಮವಾಗಿ ಜುಲೈ 7. ಯಾವ ಸಮ್ಮೇಳನ? ಸಿಮ್ಲಾ ಸಮ್ಮೇಳನದಾಗ ಆತು. ನೆಕ್ಸ್ಟ್ ಇಲ್ಲ ನೋಡಿ, ಇದು ಏನಪ್ಪಾ ಅಂದ್ರ ವೆರಿ ಇಂಪಾರ್ಟೆಂಟ್. ಇಲ್ಲಿ ಏನದ? 1905 ಜುಲೈ 20ರಂದು ಬಂಗಾಳ ವಿಭಜನೆ ಲಾರ್ಡ್ ಕರ್ಜನ್. ಪೂರ್ವ ಬಂಗಾಳದ ಇಲ್ಲ ನೋಡಿ, ಪೂರ್ವ ಬಂಗಾಳ ಆಗ್ಬೇಕಾದ್ರೆ ಯಾವ್ಯಾವ ಪ್ರಾಂತ್ಯಗಳು ಬರ್ತಾವ್ರಿ? ಒಂದು ಚಿತ್ತಗಾಂವ್, ಮಿಡ್ನಾಪುರ, ರಾಜಶಾಹಿ ಪ್ರದೇಶಗಳನ್ನು ಒಳಗೊಂಡ ಒಂದು ಪ್ರಾಂತ್ಯ ಪೂರ್ವ ಬಂಗಾಳ. ಪಶ್ಚಿಮ ಬಂಗಾಳದಾಗ ನೋಡ್ರಿ, ಬಿಹಾರ, ಒಡಿಶಾ ಪ್ರದೇಶಗಳನ್ನು ಒಳಗೊಂಡು ಕಲ್ಕತ್ತಾ ಪಶ್ಚಿಮ ಬಂಗಾಳದ ರಾಜಧಾನಿ ಆಗಿತ್ತವ. ಪಶ್ಚಿಮ ಬಂಗಾಳದ ರಾಜಧಾನಿ ಯಾವುದು? ಆ ಸಂದರ್ಭದಲ್ಲಿ ಕಲ್ಕತ್ತಾ. ಇದು ಎಲ್ಲ ಬಿಹಾರ, ಒಡಿಶಾ ಕೂಡಿ ಪಶ್ಚಿಮ ಬಂಗಾಳ. ಹಂಗಾದ್ರೆ ಇಲ್ಲಿ ಪಶ್ಚಿಮ ಬಂಗಾಳದ ರಾಜಧಾನಿ ಕಲ್ಕತ್ತಾ, ಇಲ್ಲಿ ಪೂರ್ವ ಬಂಗಾಳದ ರಾಜಧಾನಿ ಢಾಕಾ. ಢಾಕಾದ ನಾಣ್ಯ ಟಾಕಾ. ಎಲ್ಲಿ? ಬಾಂಗ್ಲಾ. ಯಾವ ದೇಶ ರೀ? ಬಾಂಗ್ಲಾ. ಹಂಗಾದ್ರೆ ಬಾಂಗ್ಲಾದೇಶದಲ್ಲಿ ಢಾಕಾದಲ್ಲಿ ಯಾವ ಲೀಗ್? ಮುಸ್ಲಿಂ ಲೀಗ್ 1906ರಲ್ಲಿ ಸಲೀಮುಲ್ಲಾ ಖಾನ್ ಮತ್ತು ಆಗಾ ಖಾನ್ ನೇತೃತ್ವದಲ್ಲಿ ಯಾವ್ದಂದ್ರೆ ಮುಸ್ಲಿಂ ಲೀಗ್ ಸ್ಥಾಪನೆ ಆಗ್ತದ. ಇಲ್ಲಿ ನೋಡಿ, ಪಶ್ಚಿಮ ಬಂಗಾಳದ ರಾಜಧಾನಿ ಕಲ್ಕತ್ತಾ, ಪೂರ್ವ ಬಂಗಾಳದ ರಾಜಧಾನಿ ಢಾಕಾ. ಹಂಗಾದ್ರೆ ಇಲ್ಲಿ 31 ಮಿಲಿಯನ್ ಜನಸಂಖ್ಯೆ ಇತ್ತು. ಇಲ್ಲೆಟ್ಟಿತ್ತು 54 ಮಿಲಿಯನ್ ಜನಸಂಖ್ಯೆ ಇತ್ತು. ಇಲ್ಲಿ 18 ಮಿಲಿಯನ್ ಮುಸ್ಲಿಮರು ಬಹುಸಂಖ್ಯಾತರು ಇದ್ರು. ಇಲ್ಲಿ ನೋಡ್ರಿ, 42 ಮಿಲಿಯನ್ ಹಿಂದೂಗಳು ಬಹುಸಂಖ್ಯಾತರು ಇದ್ರು. ಅಲ್ಪಸಂಖ್ಯಾತರು ಹಿಂದೂಗಳು, ಇಲ್ಲಿ ಅಲ್ಪಸಂಖ್ಯಾತರು ಮುಸಲ್ಮಾನರು. ಇದು ಎಲ್ಲ ಮಾಹಿತಿ ತಗೊಂಡ ಯಾರು? ಲಾರ್ಡ್ ಕರ್ಜನ್. ಅದನ್ನ ಮಾಹಿತಿಯನ್ನ ತೆಗೆದುಕೊಂಡು 1905 ಅಕ್ಟೋಬರ್ 16 ಬಂಗಾಳ ವಿಭಜನೆಯನ್ನ ಜಾರಿ ಮಾಡ್ತಾ. ನೆಕ್ಸ್ಟ್ ಇಲ್ಲ, ಬಂಗಾಳ ವಿಭಜನೆಯ ವಿರೋಧ ಯಾರು ಮಾಡಿದ್ರು ಅಂದ್ರೆ ರವೀಂದ್ರನಾಥ್ ಠಾಕೂರ್. ಬಂಗಾಳ ವಿಭಜನೆಯನ್ನ ವಿರೋಧ ಮಾಡಿದ ವ್ಯಕ್ತಿ ರವೀಂದ್ರನಾಥ್ ಠಾಕೂರ್. 1905 ಅಕ್ಟೋಬರ್ 16ರಂದು ರಕ್ಷಾಬಂಧನ ಆಚರಣೆ. ಇವ್ರು ರಕ್ಷಾಬಂಧನ ಎದಕ್ ಮಾಡಿದ್ರು? ಹಿಂದೂ ಮತ್ತು ಮುಸಲ್ಮಾನರ ಪರಸ್ಪರ ರಾಖಿ ಕಟ್ಟಿಕೊಳ್ಳುವುದರ ಮುಖಾಂತರ ರಾಖಿ ಹಬ್ಬ ಆಚರಣೆ. ಹಿಂದೂ ಮತ್ತು ಮುಸ್ಲಿಮರನ್ನು ಪರಸ್ಪರವಾಗಿ ಏನಪ್ಪಾ ಅಂದ್ರೆ ರಾಖಿ ಕಟ್ಟಿಕೊಳ್ಳುವುದರ ಮುಖಾಂತರ ಏನಪ್ಪಾ ಅಂದ್ರೆ ರಾಖಿ ಹಬ್ಬ ಆಚರಣೆ ಮಾಡಿದವ್ರು ಯಾರು? ರವೀಂದ್ರನಾಥ್ ಠಾಕೂರ್. ಯಾವ ವಿಭಜನೆ ಕುರಿತು ಅಂದ್ರೆ ಬಂಗಾಳ ವಿಭಜನೆ ಕುರಿತು. ಹಂಗಾದ್ರ ಅಕ್ಟೋಬರ್ 16 ಯಾವ ದಿನ ಅಂತ ಕರೀತಾರಂದ್ರ ಬಂಗಾಳದ ಕರಾಳ ದಿನ, ಬಂಗಾಳದ ಶ್ಲೋಕ ದಿನ, ಬಂಗಾಳದ ಹರಳಾತ ದಿನ. ಇವು ಮೂರು ಏನಪ್ಪಾ ಅಂದ್ರ ಇಂಪಾರ್ಟೆಂಟ್. ಬಂಗಾಳದ ಕರಾಳ ದಿನ, ಬಂಗಾಳದ ಶ್ಲೋಕ ದಿನ, ಬಂಗಾಳದ ಹರಳಾತ ದಿನ ಅಂದ ಅಕ್ಟೋಬರ್ 16. ಇಲ್ಲಿ ನೆಕ್ಸ್ಟ್ ಬಂಗಾಳದಾದ್ಯಂತ ಅಮರ್ ಸೋನಾ ಇಲ್ಲ, ಅಮರ್ ಸೋನಾ ಬಂಗಾಳ ಎಂಬ ಗೀತೆಗಳು ಮೊಳಗಿದ್ದವು. ಬಂಕಿಂ ಚಂದ್ರ ಚಟರ್ಜಿಯವರು ವಂದೇ ಮಾತರಂ ಗೀತೆಯನ್ನ ಮೊಳಗಿದ್ದವು. ಹಂಗಾದ್ರ
ಈ ವಂದೇ ಮಾತರಂ ಗೀತೆಯನ್ನ ಯಾವ ಮಠ ಕಾದಂಬರಿ ಆನಂದ ಮಠ ಕಾದಂಬರಿಯಿಂದ ಆಯ್ದುಕೊಳ್ಳಲಾಗಿದೆ? ಕ್ವಶನ್ ಆಗ್ಯಾವ. ನೆಕ್ಸ್ಟ್ ಇಲ್ಲ ನೋಡಿ, ಬಂಗಾಳ ವಿಭಜನೆ ವಿರೋಧಿಸಿ ಸ್ವದೇಶಿ ಬಹಿಷ್ಕಾರ ವಂಗಭಂಗ ಚಳವಳಿ ನಡೆದು. ನೋಡ್ರಿ ಇಲ್ಲಿ ಏನ್ ಕೇಳ್ಯಾರ, ಸ್ವದೇಶಿ ಬಹಿಷ್ಕಾರ ವಂಗಭಂಗ ಚಳುವಳಿ ನಡೆದಿದ್ದು 1905 ಆಗಸ್ಟ್ 7. ಇಲ್ಲಿ ನಾಯಕರು ಯಾರ್ಯಾರಿದ್ರು? ವೆರಿ ಇಂಪಾರ್ಟೆಂಟ್ ನೋಡ್ರಿ. ಸುರೇಂದ್ರನಾಥ್ ಬ್ಯಾನರ್ಜಿ ಇದ್ರು, ಬಾಲ್ ಗಂಗಾಧರ್ ತಿಲಕ್ ಇದ್ರು, ಬಿಪಿನ್ ಚಂದ್ರ ಪಾಲ್ ಇದ್ರು, ಅರವಿಂದ್ ಘೋಷ್, ಕೃಷ್ಣ ಕುಮಾರ್ ಮಿತ್ರ, ಲಾಲಾ ಲಜಪತ್ ರಾಯ್, ಮತ್ತೆ ಯಾರಿದ್ರು ಅಂದ್ರೆ ರವೀಂದ್ರನಾಥ್ ಠಾಕೂರ್. ಇಷ್ಟು ಜನ ಯಾವ ಚಳುವಳಿ ಇದು ಅಂದ್ರೆ ವಂಗಭಂಗ ಚಳುವಳಿ, ಸ್ವದೇಶಿ ಅಥವಾ ಬಹಿಷ್ಕಾರ ಚಳುವಳಿ. ಇಲ್ಲಿ ಇವ್ರೇನಪ್ಪಾ ಅಂದ್ರೆ ಘೋಷಣೆಗಳು ನೋಡ್ರಿ ಏನೇನಿರ್ತಾವ. ಸ್ವದೇಶಿಯ ವಸ್ತುಗಳನ್ನು ಸ್ವೀಕಾರ ಮಾಡಿ ವಿದೇಶಿಯ ವಸ್ತುಗಳನ್ನ ಬಹಿಷ್ಕಾರ ಮಾಡು. ಬಹಿಷ್ಕಾರ ಪದವು ಏನಂದ್ರ ವಂಗಭಂಗ ಸ್ವದೇಶಿ ಚಳುವಳಿಯಲ್ಲಿ ಬಳಕೆ ಆಯ್ತು. ಬಹಿಷ್ಕಾರ ಪದದ ಮೂಲ ಇಲ್ಲ ನೋಡಿ. ಐರ್ಲೆಂಡ್ ದೇಶದ ಸ್ವತಂತ್ರ ಹೋರಾಟಗಾರರ ಮೊದಲು ಬಳಕೆ ಮಾಡ್ತಾರೆ ನೋಡ್ರಿ. ಬಹಿಷ್ಕಾರ ಪದ ಮೂಲ ಎಂದ್ರ ಐರ್ಲೆಂಡ್ ದೇಶದ ಸ್ವತಂತ್ರ ಹೋರಾಟಗಾರರ ಮೊದಲಿಗೆ ಬಳಕೆ ಮಾಡಿರ್ತಾರೆ. ಯಾವ ಪದ? ಬಹಿಷ್ಕಾರ. ಯಾವ ದೇಶದವ್ರಿ? ಐರ್ಲೆಂಡ್. ಭಾರತ ದೇಶದ ಬಂಗಾಳದ ಬಗೇರತ್ ಸ್ಥಳದಲ್ಲಿ ಸಂಜೀವಿನಿ ಪತ್ರಿಕೆಯಲ್ಲಿ ಮೊದಲ ಬಾರಿಗೆ ಪ್ರಕಟ ಆಯ್ತು ನೋಡ್ರಿ. ಭಾರತ ದೇಶದ ಬಂಗಾಳದ ಬಗೇರತ್ ಸ್ಥಳದಲ್ಲಿ ಸಂಜೀವಿನಿ ಪತ್ರಿಕೆಯಲ್ಲಿ ಮೊದಲ ಬಾರಿ ಪ್ರಕಟ 1905 ಜುಲೈ 13ರಂದು ಆಯ್ತು. ಇವ್ರೇನಪ್ಪಾ ಅಂದ್ರೆ ಬಳಕೆ ಮಾಡಿದವ್ರು ಯಾರಂದ್ರೆ ಕೃಷ್ಣ ಕುಮಾರ್ ಏನಪ್ಪಾ ಅಂದ್ರೆ ಮಿತ್ರ ಅವರು ಬಳಕೆ ಮಾಡ್ತಾರೆ. ಯಾವ ಪದ ಇದು? ಎಲ್ಲಿ ನಡೀತು ನೋಡ್ರಿ, ಬಗೇರತ್ ಸ್ಥಳ ಸಂಜೀವಿನಿ ಪತ್ರಿಕೆ 1905 ಜುಲೈ 13ಕ್ಕೆ ಕೃಷ್ಣ ಕುಮಾರ್ ಮಿತ್ರ ಬಳಕೆ ಮಾಡಿದ. ನೆಕ್ಸ್ಟ್ ಸಂಜೀವಿನಿ ಪತ್ರಿಕೆ ಒಳಗ ನೋಡ್ರಿ, ಸಂಜೀವಿನಿ ಪತ್ರಿಕೆ ಕರ್ತೃ ಯಾರು ಅಂದ್ರೆ ರಾಜ್ಕುಮಾರ್ ಮಿತ್ರ 1905 ಜುಲೈ 13ಕ್ಕೆ ಅವ್ರು ಮಾಡ್ತಾರೆ. ಇಲ್ಲಿ ಬಾಲ್ ಗಂಗಾಧರ್ ನಾಥ್ ತಿಲಕ ಇವ್ರಿ ಯಾವ ಪತ್ರಿಕೆ ಅಂದ್ರ ಯಾವ ಕಾರ್ಯಕ್ರಮ ಹಮ್ಮಿಕೊಳ್ತಾರ ಅಂತ ಕೇಳ್ತಾರ. ಪೈಸಾ ಚಂದಾ ವಸೂಲಿ ಕಾರ್ಯಕ್ರಮ ಹಮ್ಮಿಕೊಂಡ್ರಿ. ಯಾರು? ಇವ್ರು ಬಾಲ್ ಗಂಗಾಧರ್ ತಿಲಕ್. ಇವ್ರೇನಪ್ಪಾ ಅಂದ್ರೆ ಬಗೇರತ್ ಸ್ಥಳದಲ್ಲಿ ಸಂಜೀವಿನಿ ಪತ್ರಿಕೆ ಯಾರಿಗೆ ಅಂದ್ರೆ ಇವರಿಗೆ. ಪೈಸಾ ಚಂದಾ ವಸೂಲಿ ಕಾರ್ಯಕ್ರಮ ಯಾರಿಗಂದ್ರೆ ಬಾಲ್ ಗಂಗಾಧರ್ ತಿಲಕ್. ಅದೇ ಸಂದರ್ಭದಲ್ಲಿ ರಾಷ್ಟ್ರೀಯ ಗಾಜು ಕಾರ್ಖಾನೆ ಸ್ಥಾಪನೆ ಮಾಡ್ತಾರೆ. ಎಲ್ಲಿ ಆಗ್ಯದಂದ್ರೆ ಪುನಾದಲ್ಲಿ. ವೆರಿ ಇಂಪಾರ್ಟೆಂಟ್. ರಾಷ್ಟ್ರೀಯ ಗಾಜು ಕಾರ್ಖಾನೆ ಸ್ಥಾಪನೆ ಎಲ್ಲಿ ಆಗ್ಯದಂದ್ರೆ ಪುನಾದೊಳಗೆ ಮಾಡಿದವ್ರು ಯಾರು ಅಂದ್ರೆ ಬಾಲ್ ಗಂಗಾಧರ್ ನಾಥ್ ತಿಲಕ್. ನೆಕ್ಸ್ಟ್ ನಾವು PC ರೈ ಅತಿ ಬರುತ್ತೆ. ಇವ್ರು ಏನ್ ಹೇಳ್ತಾರ? ಬಂಗಾಳದಲ್ಲಿ ಕೆಮಿಕಲ್ ಕಂಪನಿಯನ್ನ ಸ್ಥಾಪನೆ ಮಾಡ್ತಾರೆ. PC ರೈ ಬಂಗಾಳದಲ್ಲಿ ಕೆಮಿಕಲ್ ಕಂಪನಿಯನ್ನ ಸ್ಥಾಪನೆ ಮಾಡಿದವರು PC ರೈ. ನೆಕ್ಸ್ಟ್ ಚಿದಂಬರ್ ಪಿಳ್ಳೆ ಅತಿ ಬರ್ತಾರೆ. ಯಾರ್ರಿ? ಚಿದಂಬರ್ ಪಿಳ್ಳೆ. ಸ್ವದೇಶಿ ನ್ಯಾವಿಗೇಷನ್ ಕಾರ್ಖಾನೆಯನ್ನು ಸ್ಥಾಪನೆ ಎಲ್ಲಿ ಮಾಡ್ಯಾರ ಅಂದ್ರ ತಮಿಳ್ನಾಡು. ಸ್ವದೇಶಿ ನ್ಯಾವಿಗೇಷನ್ ಕಾರ್ಖಾನೆಯನ್ನು ಸ್ಥಾಪನೆ ಆಗಿದ್ದು ಎಲ್ಲಿ? ತಮಿಳ್ನಾಡು. ಮಾಡಿದವರು ಚಿದಂಬರ್ ಪಿಳ್ಳೆ. ವಂದೇ ಮಾತರಂ ಹಡಗನ್ನು ನಿರ್ಮಾಣ 1906. ಅದು ಎಲ್ಲಿ ಸಂಚಾರ ಮಾಡ್ತಿತ್ತು ಅಂದ್ರೆ ಕೊಲಂಬೋ ಟು ತಿರುವಣಮಲೈ ನಡುವೆ ನೋಡ್ರಿ. ವಂದೇ ಮಾತರಂ ಎಂಬ ಹಡಗು ನಿರ್ಮಾಣ ಕೊಲಂಬೋ ಟು ತಿರುವಣಮಲೈ ನಡುವೆ ಸಂಚಾರ. ಬ್ರಿಟಿಷರು ಈ ಹಡಗನ್ನ ನಿಷೇಧ ಮಾಡ್ತಾರ. ಯಾವ ಹಡಗ್ರಿ? ಯಾವ ಹಡಗು? ವಂದೇ ಮಾತರಂ ಹಡಗು. ಕೊಲಂಬೋ ಟು ಎಲ್ಲಿಗೆ ಹೋತಿ? ತಿರುವಣಪುರ ಏನಪ್ಪಾ ಅಂದ್ರೆ ತಿರುವಣಮಲೈ ಸಂಚಾರ ಮಾಡ್ತೇವೆ. ಅದನ್ನ ಪ್ರಾರಂಭ ಮಾಡಿದವ್ರು ಯಾರು ಅಂದ್ರೆ ಚಿದಂಬರ್ ಪಿಳ್ಳೆ.
ನೆಕ್ಸ್ಟ್ ಏನ್ ಬರ್ತದೆ, ಇವರೊಬ್ಬರು ಸತೀಶ್ ಚಂದ್ರ ಮುಖರ್ಜಿ ಅತಿ ಬರ್ತಾರೆ. ಕ್ರಾಂತಿಕಾರಿಗಳ ಸಂಘಟನೆಯ ರಚನೆ ಮಾಡಿದವರು, ಡಾನ್ ಸೊಸೈಟಿಯ ಸ್ಥಾಪಕರು. ಯಾವದ್ರಿ? ಡಾನ್ ಸೊಸೈಟಿಯ ಸ್ಥಾಪಕರು ಯಾರು ಅಂದ್ರೆ ಸತೀಶ್ ಚಂದ್ರ ಮುಖರ್ಜಿ. ಇಲ್ಲಿ ನೋಡಿ, ಬಂಗಾಳ ವಿಭಜನೆಯನ್ನ ವಿರೋಧಿಸಿದ ಪತ್ರಿಕೆಗಳು ಅಂತ ಕೇಳ್ತಾನೆ, ವೆರಿ ಇಂಪಾರ್ಟೆಂಟ್. ಬಂಗಾಳ ವಿಭಜನೆಯನ್ನ ವಿರೋಧಿಸಿದ ಪತ್ರಿಕೆಗಳು ಅತಿ ಕರೀತಾರ. ಇವು ಬಹಳ ಸಲ ಕ್ವಶನ್ ಏನ್ ಬಂದವ್ರಿ? ಬಹಳಷ್ಟು ಸಲ ಕ್ವಶನ್ ಬಂದವ್. ಎಕ್ಸಾಮ್ದಾಗ ವೆರಿ ಇಂಪಾರ್ಟೆಂಟ್. ಬಂಗಾಳ ವಿಭಜನೆಯನ್ನ ಏನಪ್ಪಾ ಅಂದ್ರ ಯಾವ ಪತ್ರಿಕೆಗಳು ಅಂತ ಕೇಳಬಹುದು ನೋಡ್ರಿ. ವಿಭಜನೆ ವಿರೋಧಿಸಿದ ಪತ್ರಿಕೆ ಒಂದು ಯಾವುದು ಅದ ನೋಡ್ರಿ? ಇಂಗ್ಲೆಂಡ್ ಡೆಲ್ಲಿ ನ್ಯೂಸ್ ಪತ್ರಿಕೆ. ನೆಕ್ಸ್ಟ್ ಇಂಗ್ಲೆಂಡ್ದಾಗ ಸ್ಟೇಟ್ಮನ್ ಪತ್ರಿಕೆ. ಕಲ್ಕತ್ತಾದೊಳಗೆ ಸ್ಟೇಟ್ಮನ್ ಪತ್ರಿಕೆ. ಯಾವ ಪತ್ರಿಕೆ ರೀ? ಸ್ಟೇಟ್ಮನ್ ಪತ್ರಿಕೆ. ನೆಕ್ಸ್ಟ್ ಮತ್ಯವಾದ ಬಿಪಿನ್ ಚಂದ್ರ ಪಾಲ್ ವಂದೇ ಮಾತರಂ ಪತ್ರಿಕೆ. ನೋಡ್ರಿ, ಬಿಪಿನ್ ಚಂದ್ರ ಪಾಲ್ದು ಪತ್ರಿಕೆ ಯಾವ್ದಂದ್ರ ವಂದೇ ಮಾತರಂ. ಇಲ್ಲಿ ನೋಡ್ರಿ, ಅರವಿಂದ್ ಘೋಷ್ ಯುಗಾಂತರ ಅಂತ ಕರೀತಾರ, ಯುಗಾಂತರ. ನೆಕ್ಸ್ಟ್ ಯುಗಾಂತರ ಪತ್ರಿಕೆ ಯಾರ್ದು ಅಂದ್ರೆ ಅರವಿಂದ್ ಘೋಷ್. ಮದ್ರಾಸ್ ಪ್ರಾಂತ್ಯದ ಯಾವ್ದಂದ್ರೆ ಯುಕ್ತವಾಣಿ. ಯಾವ ವಾಣಿ ರೀ? ಯುಕ್ತವಾಣಿ. ಕೃಷ್ಣ ಕುಮಾರ್ ಮಿತ್ರ ಅಂದ್ರ ಸಂಜೀವಿನಿ. ಬಂಗಾಳ ವಿಭಜನೆಯ ವಿರೋಧಿಸಿದ ಪತ್ರಿಕೆಗಳು ಇಷ್ಟು. ಇಂಗ್ಲೆಂಡ್ ಡೆಲ್ಲಿ ನ್ಯೂಸ್, ಇಂಗ್ಲೆಂಡ್ ಸ್ಟೇಟ್ಮನ್ ಪತ್ರಿಕೆ, ಕಲ್ಕತ್ತಾ ಸ್ಟೇಟ್ಮನ್ ಪತ್ರಿಕೆ, ಬಿಪಿನ್ ಚಂದ್ರ ಪಾಲ್ ವಂದೇ ಮಾತರಂ, ಅರವಿಂದ್ ಘೋಷ್ ಯುಗಾಂತರ, ಮದ್ರಾಸ್ ಪ್ರಾಂತ್ಯ ಯುಕ್ತವಾಣಿ, ಕೃಷ್ಣ ಕುಮಾರ್ ಮಿತ್ರ ಸಂಜೀವಿ. ಬಂಗಾಳ ವಿಭಜನೆಯನ್ನ ವಿರೋಧಿಸಿದ ವ್ಯಕ್ತಿ ಯಾರು ಅಂದ್ರೆ ರವೀಂದ್ರನಾಥ್ ಟ್ಯಾಗೂರ್. ವಿರೋಧವನ್ನ ವ್ಯಕ್ತಪಡಿಸಿ ಹಿಂದೂ ಮತ್ತು ಮುಸ್ಲಿಮರಿಗೆ ಯಾವ ಹಬ್ಬವನ್ನ ಆಚರಣೆ ಮಾಡ್ಲಿಕ್ಕ ಅವಕಾಶ ಮಾಡಿಕೊಟ್ರು ಅಂದ್ರೆ ರಕ್ಷಾ ಬಂಧನ. ಯಾವ್ದ್ರಿ? ರಕ್ಷಾ ಬಂಧನ. ಇನ್ನೊಂದು ರಕ್ಷಾ ಬಂಧನ ಮತ್ತು ಹೋಳಿ ಹಬ್ಬಕ್ಕೆ ಚಾಲನೆಯನ್ನ ಕೊಟ್ಟವ್ರು ಯಾರಂದ್ರೆ ರವೀಂದ್ರನಾಥ್ ಟ್ಯಾಗೂರ್ ಅಂತ ಹೇಳ್ಬೇಕು. ನೆಕ್ಸ್ಟ್ ಇಲ್ಲ ನೋಡಿ, ಇಲ್ಲೇನಾಗ್ತದ ಇದಕ್ ಬರ್ರಿ. ಬಂದಿ ಜೀವನ ಕ್ರಾಂತಿಕಾರಿಗಳ ಬೈಬಲ್ ಸತ್ಯೇಂದ್ರ ಸೈನಾಲ್ ಅವರು ಬರೆದರು. ಬಂದಿ ಜೀವನ ಪತ್ರಿಕೆ ಕ್ರಾಂತಿಕಾರಿಗಳ ಬೈಬಲ್ ಸತ್ಯೇಂದ್ರ ಸೈನಾಲ್. ಬಂಗಾಳ ವಿಭಜನೆ ಕುರಿತು ರಾಷ್ಟ್ರೀಯ ನಾಯಕರ ಹೇಳಿಕೆ. ಇವು ಗೊತ್ತಿರಬೇಕು. ಯಾರೇನು? ಗಾಂಧೀಜಿ ಅವರು ಏನಂತ? ಬಂಗಾಳ ವಿಭಜನೆಯ ನಂತರ ಭಾರತೀಯರಲ್ಲಿ ಜಾಗೃತ ಪ್ರಾರಂಭ ಹಾಗೂ ಭಾರತ ದೇಶದಲ್ಲಿ ಬ್ರಿಟಿಷರ ಆಳ್ವಿಕೆ ಅವನತಿಯೇ ಆರಂಭ. ಸುರೇಂದ್ರನಾಥ್ ಬ್ಯಾನರ್ಜಿ. ಬಂಗಾಳದ ವಿಭಜನೆಯ ಬ್ರಿಟಿಷರು ಭಾರತೀಯರ ಮೇಲೆ ಎಸಗಿದ ಬಾಂಬು ದಾಳಿ ಎತ್ತರ, ಬಾಂಬ್ ದಾಳಿ ಅಂತ ಹೇಳ್ತಾರ ಸುರೇಂದ್ರನಾಥ್. ಬಾಲ್ ಗಂಗಾಧರ್ ತಿಲಕ್ ಏನ್ ಹೇಳ್ತಾರ ನೋಡಿ, ಬಂಗಾಳ ವಿಭಜನೆಯ ಭಾರತೀಯರ ಆತ್ಮಾಭಿಮಾನ ಮತ್ತು ಘನತೆ ಮೇಲಾದ ದಾಳಿ. ಆತ್ಮ ಅಭಿಮಾನ ಮತ್ತು ಘನತೆ ಮೇಲಾದ ದಾಳಿ ಅತಿ ಯಾರು ಹೇಳಿದ್ರು? ಬಾಲ್ ಗಂಗಾಧರ್ ತಿಲಕ್. ನೆಕ್ಸ್ಟ್ ಮ್ಯಾಕ್ಡೊನಾಲ್ಡ್ ಇರ್ತಾನ್ರಿ, ಮೂರು ದುಂಡು ಮೇಜಿನ ಸಮ್ಮೇಳನದ ಅಧ್ಯಕ್ಷ ಇವನು. ಈ ಮ್ಯಾಕ್ಡೊನಾಲ್ಡ್ ಅವರು ಏನ್ ಹೇಳ್ತಾರ? 1757 ಪ್ಲಾಸಿ ಕದನದ ನಂತರ ಬ್ರಿಟಿಷರು ಭಾರತೀಯರ ಮೇಲೆ ಎಸಗಿದ ದೊಡ್ಡ ಪ್ರಮಾಣವೆಂದರೆ ಅದು ಬಂಗಾಳ ವಿಭಜನೆ ಅಂತ ಹೇಳ್ತಾರೆ ಮ್ಯಾಕ್ಡೊನಾಲ್ಡ್. ಬಂಗಾಳ ವಿಭಜನೆ ಯಾವಾಗ ರದ್ದಾಗ್ಯದ ಅಂದ್ರೆ ಇಲ್ಲಿ ಅದ ನೋಡ್ರಿ, 1911 ವೈಸರಾಯ ಲಾರ್ಡ್ ಹಾರ್ಡಿಂಜ್ ಟು ರಾಷ್ಟ್ರೀಯ ರಾಜಧಾನಿ ಬದಲಾವಣೆ ಕಲ್ಕತ್ತಾ ಟು ದೆಹಲಿ.
ಲಾರ್ಡ್ ಹಾರ್ಡಿಂಜ್ ಒನ್ ಏನಂದ್ರ ರವಿವಾರ ರಜಾ ದಿನ ಘೋಷಣೆ ಮಾಡ್ಯಾನ. ಏನ್ ಮಾಡ್ಯಾನ್ರಿ? ರವಿವಾರ ರಜಾ ದಿನ ಘೋಷಣೆ ಮಾಡ್ದವ್ ಯಾರು ಅಂದ್ರ ಇವ ಲಾರ್ಡ್ ಹಾರ್ಡಿಂಜ್ ಒನ್. ನೋಡ್ರಿ, ಈಗ ವೆರಿ ಇಂಪಾರ್ಟೆಂಟ್, ಇದು ಏನಪ್ಪಾ ಅಂದ್ರ ಗೊತ್ತಿರ್ಬೇಕು, ಎಕ್ಸಾಮ್ ದೃಷ್ಟಿಕೋನದಿಂದ ವೆರಿ ಇಂಪಾರ್ಟೆಂಟ್ ಅಂದ್ರ ಇದು. ನೆಕ್ಸ್ಟ್ 1906 ಮುಸ್ಲಿಂ ಲೀಗ್ ಸ್ಥಾಪನೆ. ಇದ್ರ ಬಗ್ಗೆ ಮಾಹಿತಿ ಇರಬೇಕು. 1906 ಡಿಸೆಂಬರ್ 31 ಏನಪ್ಪಾ ಅಂದ್ರ ಮುಸ್ಲಿಂ ಲೀಗ್ ಸ್ಥಾಪನೆ. ಮುಸ್ಲಿಂ ಲೀಗ್ ಏನಪ್ಪಾ ಅಂದ್ರ ಸಲೀಮುಲ್ಲಾ ಖಾನ್ ಸಲೀಮುಲ್ಲಾ ಖಾನ್ ಮತ್ತು ಆಗಾ ಖಾನ್ ಇವರಿಬ್ಬರ ನಡುವೆ ಏನಪ್ಪಾ ಅಂದ್ರೆ ಎಲ್ಲಿ ಅಂದ್ರ ಬಾಂಗ್ಲಾದೇಶದ ಢಾಕಾದ ನಾಣ್ಯ ಟಾಕಾ. ಯಾವ್ದ್ರಿ? ಬಾಂಗ್ಲಾದೇಶದ ನಾಣ್ಯ ಯಾವ್ದಂದ್ರ ಬಾಂಗ್ಲಾದೇಶದ ನಾಣ್ಯ ಟಾಕಾ. ಯಾರ ನಡುವೆ ಅಂದ್ರೆ ಸಲೀಮುಲ್ಲಾ ಖಾನ್ ಮತ್ತು ಆಗಾ ಖಾನ್. ಇವ್ರು ಏನಿಲ್ಲ, ಮುಸ್ಲಿಮರ ಹಕ್ಕು ಬಾಧ್ಯತೆಗಳನ್ನ ಬೇಕು ಅತಿ ಏನಪ್ಪಾ ಅಂದ್ರೆ ಚಳವಳಿ ಆರಂಭ. ಅದೇ ರೀತಿಯಾಗಿ ನೋಡ್ರಿ, ಇದ್ರೊಳಗೆ ಶಾಶ್ವತ ಅಧ್ಯಕ್ಷ ಯಾರು ಅಂದ್ರ ಆಗಾ ಖಾನ್ ಅಂತ ಕೊಟ್ಟಾನ. ಸಲೀಮುಲ್ಲಾ ಖಾನ್ ಮತ್ತು ಆಗಾ ಖಾನ್, ಕೇಂದ್ರ ಕಚೇರಿ ಢಾಕಾ. ಇಲ್ಲಿ ನೋಡ್ರಿ, ಅದೇ ರೀತಿಯಾಗಿ 1907 ಕರಾಚಿ ವಾರ್ಷಿಕ ಸಭೆ ನಡೆಸಿ ಕಾನೂನು ನಿಯಮಾವಳಿ ಮೂಲಕ ಜಾರಿಗೆ. ಮೊದಲ ಅಧಿವೇಶನ ಎಲ್ಲಿ ನಡೀತಂದ್ರ ಅಮೃತ್ಸರ. ಅಧ್ಯಕ್ಷತೆ ಯಾರಂದ್ರ ಸರ್ ಸೈಯದ್ ಅಲಿ ಇಮಾಮ್ ಮಾತ್ ಬರ್ತಾರ. 1907. 1907 ಇಂಗ್ಲೆಂಡ್ ದೇಶದಲ್ಲಿ ಅಖಿಲ ಭಾರತ ಮುಸ್ಲಿಂ ಲೀಗ್ ಎಂಬ ಶಾಖೆ ಪ್ರಾರಂಭ ಆಗ್ತದ. ಅದರ ಸ್ಥಾಪಕರೇ ಯಾರಂದ್ರ ಅಲಿ ರಹೀಂ. 1907 ಇಂಗ್ಲೆಂಡ್ ದೇಶದಲ್ಲಿ ಅಖಿಲ ಭಾರತ ಮುಸ್ಲಿಂ ಲೀಗ್, ಇದರದ ಏನಪ್ಪಾ ಅಂದ್ರೆ ಸ್ಥಾಪಕರು ಅಲಿ ರಹೀಂ. 1910 ಕೇಂದ್ರ ಕಚೇರಿ ವರ್ಗಾವಣೆ ಆಗ್ತದ. ಎಲ್ಲಿದಿಂದ ಅಂದ್ರೆ ಢಾಕಾದಿಂದ ಲಕ್ನೋ. ವೆರಿ ಇಂಪಾರ್ಟೆಂಟ್. 1910 ಕೇಂದ್ರ ಕಚೇರಿ ಎಲ್ಲಿ ವರ್ಗಾವಣೆ ಮಾಡಲಾಯಿತು ಅಂದ್ರೆ ಢಾಕಾದಿಂದ ಲಕ್ನೋ ಮಾಡ್ಲಿಕ್ಕೂ ಉದ್ದೇಶ. ನೋಡ್ರಿ, ಇಲ್ಲಿ ಏನೇನು ಎದಕ್ ಮಾಡಿದ್ರು ಮುಸ್ಲಿಂ. ಭಾರತೀಯ ಮುಸಲ್ಮಾನರ ಬ್ರಿಟನ್ ಸರ್ಕಾರ ಬಗ್ಗೆ ವಿಶ್ವಾಸ ಮೂಡಿಸುವುದು. ಭಾರತೀಯರ ಮುಸಲ್ಮಾನರು ಬ್ರಿಟನ್ ಸರ್ಕಾರದ ವಿರೋಧಿಗಳಲ್ಲಿ ಎಂದು ಬ್ರಿಟಿಷರಿಗೆ ಮನವರಿಕೆ ಮಾಡುವುದು. ಭಾರತೀಯ ಮುಸಲ್ಮಾನರ ಶೈಕ್ಷಣಿಕ ಆರ್ಥಿಕ ಪ್ರಗತಿಯನ್ನ ಸಾಧಿಸುವುದು. ಭಾರತೀಯ ಮುಸಲ್ಮಾನರ ರಾಜಕೀಯ ಶೈಕ್ಷಣಿಕ ಸಮಸ್ಯೆಗಳನ್ನು ಬ್ರಿಟನ್ ಸರ್ಕಾರದ ಮುಂದೆ ಇಡುವುದು. ಭಾರತದಲ್ಲಿ ಹಿಂದೂ ಮುಸಲ್ಮಾನರ ಸಾಮರಸ್ಯವನ್ನು ಸಾಧಿಸುವುದು ಉದ್ದೇಶಗಳು. ನೆಕ್ಸ್ಟ್ ಪರಿಣಾಮ ಏನಾಗ್ತದ ನೋಡ್ರಿ. 1. ಪ್ರತ್ಯೇಕ ಪಾಕಿಸ್ತಾನ ಪರವಾಗಿ ಮೊದಲ ಧ್ವನಿ ಎತ್ತಿದ ಮುಸ್ಲಿಂ ವ್ಯಕ್ತಿ ಯಾರು ಅಂದ್ರ ಸರ್ ಸೈಯದ್ ಅಹ್ಮದ್ ಖಾನ್. ನೋಡ್ರಿ, ಪ್ರತ್ಯೇಕ ಪಾಕಿಸ್ತಾನದ ಪರವಾಗಿ ಮೊದಲ ಧ್ವನಿ ಎತ್ತಿದ ಮುಸ್ಲಿಂ ವ್ಯಕ್ತಿ ಸರ್ ಸೈಯದ್ ಅಹ್ಮದ್ ಖಾನ್. ಪ್ರತ್ಯೇಕ ಪಾಕಿಸ್ತಾನದ ಪರಿಕಲ್ಪನೆ ನೀಡಿದ ಮೊದಲ ವ್ಯಕ್ತಿ ಯಾರಂದ್ರ ಮೊಹಮ್ಮದ್ ಇಕ್ಬಾಲ್. ಇವ ಏನಪ್ಪಾ ಅಂದ್ರ 1904 ಸಹಾರೆ ಜಹಾಸೆ ಅಚ್ಚ ಏನಪ್ಪಾ ಅಂದ್ರ ಬರಿತ. ಸಹಾರೆ ಜಹಾಸೆ ಅಚ್ಚ ಮೊಹಮ್ಮದ್ ಇಕ್ಬಾಲ್ 1904. ಇವನಿಗೆ ಪಾಕಿಸ್ತಾನದ ಜನಕ ಅಥವಾ ಶಿಲ್ಪಿ ಅಂತ ಕರಿತೀವಿ. ಪಾಕಿಸ್ತಾನದ ಜನಕ ಶಿಲ್ಪಿ ಅವನೇ. ಇವ ಏನಪ್ಪಾ ಅಂದ್ರೆ ಇಸ್ಲಾಂ ಮತ್ತು ಉರ್ದು ಕವಿ, ರಾಜಕೀಯ ಚಿಂತಕನೂ ಆಗಿದ್ದ.
ಪಾಕಿಸ್ತಾನದ ಪರಿಕಲ್ಪನೆ ಏನಪ್ಪಾ ಅಂದ್ರ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ರೆಹಮತ್ ಅಲಿ ಖಾನ್. ಪಾಕಿಸ್ತಾನದ ಪರಿಕಲ್ಪನೆ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಯಾರು? ರೆಹಮತ್ ಅಲಿ ಖಾನ್. 1933ರಲ್ಲಿ ಪರಿಕಲ್ಪನೆಯನ್ನು ನೀಡಿದ. ನೋಡ್ರಿ, ಪಾಕಿಸ್ತಾನದ ಪರಿಕಲ್ಪನೆ ನೀಡಿದ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ರೆಹಮತ್ ಅಲಿ ಖಾನ್ ಯಾವಾಗ? 1933ರಲ್ಲಿ ಪರಿಕಲ್ಪನೆ ನೀಡ್ತಾ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಪಾಕಿಸ್ತಾನ ಒಳಗ ಪಂಜಾಬ್, ಅಫ್ಘಾನಿಸ್ತಾನ, ಕಾಶ್ಮೀರ, ಸಿಂಧ್, ಸ್ಥಾನ್ ಅಂದ್ರ ಬಲೂಚಿಸ್ತಾನ, ಅಂದ್ರ ಸಿಂಧ್ ಪ್ರಾಂತ್ಯ. ಪಾಕಿಸ್ತಾನ್ ಪದದ ಅರ್ಥ ಏನು ಅಂದ್ರೆ ಪವಿತ್ರವಾದ ಸ್ಥಾನ. ನೋಡ್ರಿ, ಏನಂತೆ ಪಾಕಿಸ್ತಾನ ಎಂದರೆ ಪವಿತ್ರವಾದ ಸ್ಥಾನ ಅಂತ ಕರೀತಾರ. 1940ರಲ್ಲಿ ನೋಡ್ರಿ, ಲಾಹೋರ್ ಮುಸ್ಲಿಂ ಲೀಗ್ ಅಧಿವೇಶನ ನಡೀತದ. ಅಲ್ಲಿ ಏನಾಗ್ತದ ಅಂದ್ರೆ ಪಾಕಿಸ್ತಾನದ ಠರಾವ್, ಪ್ರತ್ಯೇಕ ಪಾಕಿಸ್ತಾನ ಬೇಡಿಕೆ ನೀಡಿದವರು ಯಾರಂದ್ರೆ ಮೊಹಮ್ಮದ್ ಅಲಿ ಜಿನ್ನಾ. ವೆರಿ ಇಂಪಾರ್ಟೆಂಟ್. 1940ರಲ್ಲಿ ಲಾಹೋರ್ ಮುಸ್ಲಿಂ ಲೀಗ್ ಅಧಿವೇಶನ ನಡೀತದ. ಪಾಕಿಸ್ತಾನದ ಠರಾವು, ಪ್ರತ್ಯೇಕ ಪಾಕಿಸ್ತಾನದ ಬೇಡಿಕೆಯನ್ನ ಇಟ್ಟವರು ಮೊಹಮ್ಮದ್ ಅಲಿ ಜಿನ್ನಾ. 1943ರಲ್ಲಿ ಕರಾಚಿ ಮುಸ್ಲಿಂ ಲೀಗ್ ಅಧಿವೇಶನ ನಡೀತು. ವಿಭಜಿಸಿ ಇಲ್ಲವೇ ಹೊರಡಿ ಎಂಬ ಏನಪ್ಪಾ ಅಂದ್ರ ಘೋಷಣೆಯನ್ನ ಕೂಗುತ್ತಾರ. ವಿಭಜಿಸಿ ಇಲ್ಲವೇ ಹೊರಡಿ ಎಂಬ ಘೋಷಣೆಯನ್ನು ಯಾರು ಕೂಗಿದರು ಅಂದ್ರ ಮೊಹಮ್ಮದ್ ಅಲಿ ಜಿನ್ನಾ. ಡಿವೈಡೇಷನ್ ಮಾಡ್ರಿ ಇಲ್ಲವೇ ಹೊರಡಿ. 1946 ಆಗಸ್ಟ್ 16ರಂದು ನೇರ ಕ್ರಮ ದಿನಾಚರಣೆ. ಆಗಸ್ಟ್ 16 ಯಾವ ಕ್ರಮ ದಿನಾಚರಣೆ? ನೇರ ಕ್ರಮ ದಿನಾಚರಣೆ ಅಂತ ಕರಿತೀವಿ. ನೋಡ್ರಿ, ನೇರ ಕ್ರಮ ದಿನಾಚರಣೆ ಏನೇನ್ ಅನ್ಬೇಕು ಅಂದ್ರು ಕೋಮು ಗಲಭೆಗಳು ಪ್ರಾರಂಭ ಆತ, ಹಿಂದೂಗಳ ಖಗೋಲೆ. ಅದೇ ರೀತಿಯಾಗಿ ನೆಕ್ಸ್ಟ್ 1907ರ ಸೂರತ್ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಏನಪ್ಪಾ ಅಂದ್ರ ಆಗ್ತದ. ಇದು ಏನಪ್ಪಾ ಅಂದ್ರ ಹಿಂದಿನ ಅವಧಿ ಒಳಗ ಏನಪ್ಪಾ ಅಂದ್ರ ನೋಡಿವಿ. ನೆಕ್ಸ್ಟ್ ಏನ್ ಬರ್ತವ ನೋಡ್ರಿ, ಮಂದಗಾಮಿ ಮತ್ತು ತೀವ್ರಗಾಮಿಗಳ ಇಬ್ಬಾಗ ಆತ, ಡಿವೈಡೇಷನ್. 1907ದಾಗ ಏನಪ್ಪಾ ಅಂದ್ರ ಮಂದಗಾಮಿ ತೀವ್ರಗಾಮಿ ಡಿವೈಡೇಷನ್. ಇಲ್ಲ ಫಿರೋಜ್ ಶಾ ಮೆಹ್ತಾ ತೀವ್ರಗಾಮಿಗಳನ್ನ ಜೊತೆಯಲ್ಲಿರುವುದು ಅವರ ಆಳರಿಯದ ನೀರಿಗೆ ಇಳಿದಂತೆ ಅಂತ ಹೇಳ್ತಾರೆ. ಫಿರೋಜ್ ಶಾ ಮೆಹ್ತಾ ಅವರು ಹೇಳಿ ಕೇಳ್ತಾರೆ, ತೀವ್ರಗಾಮಿಗಳ ಜೊತೆಗಿರುವುದು ಆಳರಿಯದ ನೀರಿಗೆ ಇಳಿದಂತೆ. ಗೋಪಾಲ ಕೃಷ್ಣ ಗೋಖಲೆ ಅವ್ರು ಹೇಳ್ತಾರ, ತೀವ್ರಗಾಮಿಗಳು ಮಂದಗಾಮಿಗಳ ವಿರುದ್ಧವಾಗಿರುವುದು ದೇಶದ ಭವಿಷ್ಯಕ್ಕೆ ಏನಪ್ಪಾ ಅಂದ್ರ ಮಾರಕ ಅಂತ ಹೇಳ್ತಾರ. ಇಲ್ಲಿ ನೆಕ್ಸ್ಟ್ ನೋಡ್ರಿ, ಆನಂದ್ ಮೋಹನ್ ಬೋಸ್ ಹೇಳ್ತಾರ, ತೀವ್ರಗಾಮಿಗಳ ವರ್ತನೆಯು ದೇಶದ ಸ್ವಾತಂತ್ರ್ಯಕ್ಕೆ ತೊಡಕು. ಅನಿಬೇಸಂಟ್, ಇದು ಒಂದು ರಾಷ್ಟ್ರೀಯ ದುರಂತ. ಯಾರು ಹೇಳ್ತಾರ್ರಿ? ಅನಿಬೇಸಂಟ್. ಸೂರತ್ ಒಡಕಿನ ನಂತರ ಲಾಲಾ ಲಜಪತ್ ರಾಯ್, ಅರವಿಂದ್ ಘೋಷ್ ಅವರು ಸ್ವಲ್ಪ ದಿನಗಳ ಕಾಲ ದೂರ ಉಳಿದ್ ಬಿಡ್ತಾರೆ. ಸೂರತ್ ಡಿವೈಡೇಷನ್ ಆಗನ ಲಾಲಾ ಲಜಪತ್ ರಾಯ್ ಮತ್ತು ಅರವಿಂದ್ ಘೋಷ್ ಸ್ವಲ್ಪ ದಿನಗಳನ್ನ ದೂರ ನಡೀತಾರ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ದೆಹಲಿ ದರ್ಬಾರ್ ಅತ್ತಿ ಬರ್ತದೆ. ಏನಪ್ಪಾ ಅಂದ್ರ 1912 ಡಿಸೆಂಬರ್ 12ಕ್ಕ ದೆಹಲಿ ದರ್ಬಾರ್. ಇಲ್ಲಿ ನೋಡ್ರಿ, ಇದ್ರ ಬಗ್ಗೆ ಏನು ಬೇಕು. 5th ಜಾರ್ಜ್, 5ನೇ ಜಾರ್ಜ್, ಇವ ಎಲ್ಲಿದವ ಅಂದ್ರ ಬ್ರಿಟನ್ ರಾಜಕುಮಾರ. ಭಾರತಕ್ಕೆ ಬಂದ ಮೊಟ್ಟ ಮೊದಲ ಬ್ರಿಟಿಷರ ರಾಜಕುಮಾರ ಯಾರು ಅಂದ್ರೆ ಇವನೇ. ಇವನ ಪತ್ನಿ ಹೆಸರು ರಾಣಿ ಮೇರಿ ಅಪ್ಲೋ. ಮಂದಿನಿ ಎಂಬ ಹಡಗಿನಲ್ಲಿ ಬಂದ.
ಅರಬ್ಬಿ ಸಮುದ್ರದ ಬಂದರಿನಲ್ಲಿ ಬಂದಿಳಿದ ಅಥವಾ ಮುಂಬೈ. 5ನೇ ಜಾರ್ಜ್ ಬಂದಿಳಿದ ನೆನಪಿಗಾಗಿ ಭಾರತದ ಹೆಬ್ಬಾಗಿಲಿನ ನಿರ್ಮಾಣ. ವೆರಿ ಗುಡ್. ಮುಂಬೈ ಗೇಟ್ ಅದ್ ಕರಿತೀರಿ ಗೊತ್ತದ? ಭಾರತದ ಹೆಬ್ಬಾಗಿಲು ಮುಂಬೈ. ಇಂಡಿಯಾ ಗೇಟ್ ಯಾರದು ಅಂದ್ರ 5ನೇ ಜಾರ್ಜ್ ಬಂದಿಳಿದ ಸವಿ ನೆನಪಿಗಾಗಿ ಕಟ್ಟಾರತ್ ನೋಡ್ರಿ ಅದು ಮುಂಬೈ ಗೇಟ್. ಇದ್ರ ಬಗ್ಗೆ ಮಾಹಿತಿ ಗೊತ್ತಿರ್ಬೇಕು. ನೆಕ್ಸ್ಟ್ ನೋಡ್ರಿ ಏನದ, ಇಂಡಿಯಾ ಗೇಟ್ ನಿರ್ಮಾಣ ಕಾರ್ಯ 1911ರಲ್ಲಿ ಪ್ರಾರಂಭ. ಶಂಕುಸ್ಥಾಪನೆ ಆಗಿದ್ದು ಜಾರ್ಜ್ ಮಿಂಡ್ ಹ್ಯಾಮ್. 1913ರಲ್ಲಿ ನಿರ್ಮಾಣ ಕಾರ್ಯ ಸಂಪೂರ್ಣ. ಜಾರ್ಜ್ ವಿಟೈಡ್. ನೋಡ್ರಿ ಇಲ್ಲ ನೋಡ್ರಿ, ಜಾರ್ಜ್ ವಿಟೈಡ್ ಇವನು ಏನಪ್ಪಾ ಅಂದ್ರೆ ಸಂಪೂರ್ಣ ಕಾರ್ಯ. ಅನಾವರಣ 1924ರಲ್ಲಿ ಇಂಡಿಯಾ ಗೇಟ್. 1924ರ ಬೆಳಗಾವ್ ಕಾಂಗ್ರೆಸ್ ಅಧಿವೇಶನ ನಡೆದಾಗ ಇಂಡಿಯಾ ಗೇಟ್ ಏನಪ್ಪಾ ಅಂದ್ರೆ ಅನಾವರಣ ಆಗ್ಯದ. ಕೊಡುಗೆ ಏನದ, ಬಂಗಾಳದ ವಿಭಜನೆಯ ರದ್ದು, ರಾಷ್ಟ್ರೀಯ ರಾಜಧಾನಿ ಬದಲಾವಣೆ, ಇವು ಎರಡು ಕಲ್ಪನೆ ಇತ್ತು. ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವ್ದಂದ್ರ ಹೋಮ್ ರೂಲಿಂಗ್ ಚಳುವಳಿ. ಇಲ್ಲಿ ನೋಡ್ರಿ, ಸ್ವರಾಜ್ಯ ಪದದ ಪರ್ಯಾಯ ಪದವೇ ಹೋಮ್ ರೂಲಿಂಗ್. ಸ್ವರಾಜ್ಯ ಪದದ ಪರ್ಯಾಯ ಪದನೇ ಏನಪ್ಪಾ ಅಂದ್ರೆ ಹೋಮ್ ರೂಲಿಂಗ್. ಸ್ಥಾಪಕರು ಯಾರು? ಬಾಲ್ ಗಂಗಾಧರ್ ತಿಲಕ್ ಮತ್ತು ಆನಿ ಬೆಸಂಟ್. ಇಲ್ಲಿ ನೋಡ್ರಿ, ಬಾಲ್ ಗಂಗಾಧರ್ ತಿಲಕ್ ಅವರು ಮಹಾರಾಷ್ಟ್ರದ ಪುನಾದಲ್ಲಿ ಹೋಮ್ ರೂಲಿಂಗ್ ಸ್ಥಾಪನೆ. ಮಹಾರಾಷ್ಟ್ರದ ಪುನಾದಲ್ಲಿ ಹೋಮ್ ರೂಲಿಂಗ್ ಸ್ಥಾಪನೆ. ಕಾಲ 1916 ಏಪ್ರಿಲ್ 23ಕ್ಕ. ಅಧ್ಯಕ್ಷರು ಯಾರು ಅಂದ್ರ ಜೋಸೆಫ್ ಬ್ಯಾಪಿಸ್ಟ್ ಅಂತ ಬರ್ತಾವ ನೋಡ್ರಿ. ಕಾರ್ಯದರ್ಶಿಗಳು NC ಕೇಳ್ಕರ್. ಪ್ರಚಾರಕ್ಕಾಗಿ 14 ಲಕ್ಷ ಕರಪತ್ರಗಳನ್ನ ಹಂಚಿಕೆ. 14 ಲಕ್ಷ ಕರಪತ್ರಗಳನ್ನ ಹಂಚಿಕೆ ಮಾಡ್ತಾರೆ. ಉದ್ದೇಶ ಹೋಮ್ ರೂಲಿಂಗ್ ನ ಸದಸ್ಯತ್ವದ ಹೆಚ್ಚಳ ಮಾಡಲು. ಹಾಗಾದ್ರೆ ಏನಪ್ಪಾ ಅಂದ್ರೆ ಪತ್ರಿಕೆಗಳು ಮರಾಠಿ ಮತ್ತು ಕೇಸರಿ ಪತ್ರಿಕೆ. ಇದು ಏನಪ್ಪಾ ಅಂದ್ರೆ ಮರಾಠಿ ಎಂಬುದು ಯಾವ ಭಾಷೆಯಲ್ಲದ ಅಂದ್ರೆ ಇಂಗ್ಲಿಷ್. ಕೇಸರಿ ಎಂಬುದು ಯಾವ್ದಂದ್ರೆ ಮರಾಠಿ ಭಾಷೆ ಒಳಗೆ. ವೆರಿ ಇಂಪಾರ್ಟೆಂಟ್. ಮರಾಠಿ ಇದ್ದಿದ್ದು ಇಂಗ್ಲಿಷ್, ಕೇಸರಿ ಇದ್ದಿದ್ದು ಮರಾಠಿ. ಹಂಗಾದ್ರೆ ಗೀತರಸ್ಯ ಯಾವ ಭಾಷೆ ಅಂದ್ರೆ ಮರಾಠಿ ಭಾಷೆ ಎಲ್ಲದ? ಬಾಲ್ ಗಂಗಾಧರ್ ತಿಲಕ್ ಅವರು ಗೀತರಸ್ಯ ಪುಸ್ತಕ ಅಥವಾ ಕೃತಿ ಯಾವ ಭಾಷೆಯಲ್ಲಿದೆ? ಮರಾಠಿ ಭಾಷೆಯಲ್ಲಿ. ಇಲ್ಲಿ ನೋಡ್ರಿ, ಗೀತರಸ್ಯ ಕೃತಿಯನ್ನು ಆಲೂರು ವೆಂಕಟರಾಯ್ ಅವರು ಕನ್ನಡಕ್ಕೆ ಅನುವಾದ ಮಾಡಿದರು. ಅದು ಮೂಲತಃ ಯಾವ ಭಾಷೆಯಲ್ಲಿತ್ತು? ಮರಾಠಿ. ಕನ್ನಡಕ್ಕೆ ಅನುವಾದ ಮಾಡಿದವರು ಆಲೂರು ವೆಂಕಟರಾಯರು. ನೆಕ್ಸ್ಟ್ ಆನಿ ಬೆಸಂಟ್. ಸ್ಥಳ ಎಲ್ಲಿ ಅಂದ್ರೆ ಮದ್ರಾಸ್ ಸಮೀಪದ ಅಡಿಯಾರ ಸೇಂಟ್ ಹೋಮ್ ನಲ್ಲಿ ಸ್ಥಾಪನೆ. 1916 ಸೆಪ್ಟೆಂಬರ್ 1ರಂದು. ಸಹಾಯ ಮಾಡಿದ ವ್ಯಕ್ತಿ ಸುಬ್ರಮಣಿ ಅಯ್ಯರ್. ಕಾರ್ಯದರ್ಶಿ ಜಾರ್ಜ್ ಅರುಂಧಲೆ. ಪತ್ರಿಕೆ ನ್ಯೂ ಇಂಡಿಯಾ, ಕಾಮನ್ ವೆಲ್ತ್. ಎರಡು ಪತ್ರಿಕೆಗಳು ಯಾವ ಭಾಷೆಯಲ್ಲವ? ಇಂಗ್ಲಿಷ್. ಯಾರ್ದು ಅಂದ್ರೆ ಆನಿ ಬೆಸಂಟ್. ಹೋಮ್ ರೂಲಿಂಗ್ ಚಳುವಳಿಯ ಕರ್ನಾಟಕದಲ್ಲಿ ಕೇಂದ್ರ ಎಲ್ಲಂದ್ರ ಧಾರವಾಡ. ಹೋಮ್ ರೂಲಿಂಗ್ ಚಳುವಳಿಯ ಕರ್ನಾಟಕದ ಕೇಂದ್ರ ಯಾವ್ದಂದ್ರ ಧಾರವಾಡ. ನೆಕ್ಸ್ಟ್ ಗಂಗಾಧರ್ ರಾವ್ ದೇಶಪಾಂಡೆ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಗಂಗಾಧರ್ ರಾವ್ ದೇಶಪಾಂಡೆ ಕರ್ನಾಟಕದ ಕೇಸರಿ. ಕರ್ನಾಟಕದಲ್ಲಿ ಹೋಮ್ ರೂಲಿಂಗ್ ಸ್ಥಾಪನೆ ಮಾಡಿದ ಕನ್ನಡಿಗ ಅತಿ ಕರಿತೀವಿ. ಸ್ಥಳ ಎಲ್ಲಿ ಅಂದ್ರ ಧಾರವಾಡ. ಕಾಲ 1916.
ಹೋಮ್ ರೂಲಿಂಗ್ ಚಳವಳಿಯ ಕೇಂದ್ರ ಎಲ್ಲದ? ಕರ್ನಾಟಕದ ಅಂದ್ರ ಧಾರವಾಡ. ನೆಕ್ಸ್ಟ್ ನೋಡ್ರಿ, ಅದೇ ರೀತಿ ಮತ್ತೆಲ್ಲಿ ಅಮೇರಿಕಾ ಲಾಲಾ ಲಜಪತ್ ರಾಯ್ ಹೋಮ್ ರೂಲಿಂಗ್ ಫಾರ್ಮ್ ಇಂಡಿಯಾ ಹೆಸರಿನ ಶಾಖೆ. ಹೋಮ್ ರೂಲಿಂಗ್ ಫಾರ್ಮ್ ಇಂಡಿಯಾ ಹೆಸರಿನ ಶಾಖೆ. ಇಂಗ್ಲೆಂಡ್ ಆನಿ ಬೆಸಂಟ್ 1916ರಲ್ಲಿ ಸ್ಥಾಪನೆ. 1920ರ ನಂತರದಲ್ಲಿ ಹೋಮ್ ರೂಲಿಂಗ್ ಎಂಬುದು ಸ್ವರಾಜ್ಯ ಸಭಾವಾಗಿ ಬದಲಾಯಿತು. ಹೋಮ್ ರೂಲಿಂಗ್ ಎಂಬುದು ಸ್ವರಾಜ್ಯ ಸಭಾವಾಗಿ ಬದಲಾವಣೆಯಾಗಿದೆ. ಯಾವ ವರ್ಷ? 1920. 1920ರಲ್ಲಿ ತಿಲಕವರು ಮರಣ. ಅದೇ ಕಾಲದಲ್ಲಿ ಅಸಹಕಾರ ಚಳವಳಿ. ನೆಕ್ಸ್ಟ್ ಸ್ವರಾಜ್ಯ ಸಭಾ ಹೋಮ್ ರೂಲಿಂಗ್ ಕಾಂಗ್ರೆಸ್ನೊಂದಿಗೆ ವಿಲೀನ. ಇದು ಏನಪ್ಪಾ ಅಂದ್ರೆ ಇಷ್ಟು ಇಂಪಾರ್ಟೆಂಟ್ ಇದ್ದಿದ್ದು. ಹಂಗಾದ್ರ ಜಮ್ಮು ಕಾಶ್ಮೀರಕ್ಕೆ ಜ್ವರ ಬಂದರೆ ಕನ್ಯಾಕುಮಾರಿಗೆ ಬರೆ ಕೊಟ್ಟಂತಾಯ್ತು. ಇದು ಯಾವ ಚಳವಳಿಯ ಕುರಿತು? ಯಾರು ಯಾರಿಗೆ ಹೇಳಿದರು ಅತ್ತಿ ನೀವು ಏನಪ್ಪಾ ಅಂದ್ರೆ ಕಮೆಂಟ್ ಮಾಡ್ಬೇಕು. ಇದನ್ನ ಕೇಳ್ರಿ, ಜಮ್ಮು ಕಾಶ್ಮೀರಕ್ಕೆ ಜ್ವರ ಬಂದರೆ ಕನ್ಯಾಕುಮಾರಿಗೆ ಬರೆ ಕೊಟ್ಟಂತಾಯ್ತು. ಇದು ಯಾವ ಚಳವಳಿ? ಯಾರು ಏನಪ್ಪಾ ಅಂದ್ರ ಇದನ್ನ ಹೇಳಿದರು ಅತ್ತಿ ಕಮೆಂಟ್ ಮಾಡ್ಬೇಕು. ನೆಕ್ಸ್ಟ್ 1916 ಲಕ್ನೋ ಅಧಿವೇಶನ ಅಂತ ಹೇಳಿ ಆಲ್ರೆಡಿ ಹಿಂದಿನ ಅವಧಿ ಒಳಗೆ ಏನಪ್ಪಾ ಅಂದ್ರೆ ಇದು ಕರೆಕ್ಟ್ ಆಗಿ ನಿಮಗೆ ಹೇಳಿದೀನಿ. ನೆಕ್ಸ್ಟ್ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳ ಒಂದಾದ ಅಧಿವೇಶನ ಯಾವುದು ಅಂದ್ರ 1916 ಲಕ್ನೋ ಅಧಿವೇಶನ. ಇಷ್ಟು ಏನಪ್ಪಾ ಅಂದ್ರೆ ಗೊತ್ತಿರಬೇಕು. ಅದೇ ರೀತಿಯಾಗಿ ನೋಡ್ರಿ, ಹೋದ ಕ್ಲಾಸ್ನಾಗ ಇವೆಲ್ಲ ಹೇಳಿದ ಏನಪ್ಪಾ ಅಂದ್ರೆ ಗಾಂಧೀಜಿ ಅವರ ಬಗ್ಗೆ ಎಲ್ಲ ಪರಿಪೂರ್ಣವಾಗಿ ನಿಮ್ಗೇನಪ್ಪಾ ಅಂದ್ರೆ ಹಿಂದಿನ ಕ್ಲಾಸ್ನಲ್ಲಿ ಹೇಳಿ. 1900 ಎಲ್ಲಿಗೆಪ್ಪ ಅಂದ್ರೆ 29ರವರೆಗೆ 30 ದಂಡಿ ಸತ್ಯಾಗ್ರಹದವರೆಗೆ ಹೇಳ್ಕೋತ ಬಂದೀನಿ. ಅಹಮದಾಬಾದ್ ಹತ್ತಿ ಗಿರಣಿನೂ ಹೇಳಿನಿ. ಖಿಲಾಫತ್ ಚಳವಳಿ ಅದನ್ನು ಹೇಳಿನಿ. ಅಸಹಕಾರ ಚಳವಳಿ ಹೇಳಿನಿ. ಸ್ವರಾಜ್ಯ ಪಕ್ಷ ಹೇಳಿನಿ. 1924 ಬೆಳಗಾವ್ ಕಾಂಗ್ರೆಸ್ ಅಧಿವೇಶನ ಆಲ್ರೆಡಿ ಹೇಳೈತಿ. ಸೈಮನ್ ಆಯೋಗ ಹೇಳಿನಿ. ಮೋತಿಲಾಲ್ ನೆಹರು ನೆಹರು ವರದಿ ಅಂತ ಹೇಳಿನಿ. ಮೋತಿಲಾಲ್ ನೆಹರು ಅವರ ವರದಿಯನ್ನ ಏನಪ್ಪಾ ಅಂದ್ರ ವಿಫಲ ಆಗಲು ಕಾರಣ ಮೊಹಮ್ಮದ್ ಅಲಿ ಜಿನ್ನಾ ಅವರು ಏನಪ್ಪಾ ಅಂದ್ರ ಬೇಡಿಕೆಗಳ ಇಟ್ಟಿರಿಂದ. ಇಲ್ಲಿ ಬರ್ರಿ ಸ್ವಲ್ಪ ಇರ್ವಿನ್ ಘೋಷಣೆ ಅಂತ ಬರ್ತದ. ವೆರಿ ಇಂಪಾರ್ಟೆಂಟ್, ಇದು ಗೊತ್ತ್ರಿ. 1929 ಅಕ್ಟೋಬರ್ 31ಕ್ಕ 1919 ಮ್ಯಾಂಟೆಗೋ ಚೇಮ್ಸ್ಫರ್ಡ್ ಕಾಯ್ದೆಯ ಪರಿಶೀಲನೆಗೆ ಬಂದಿರುವ ಸೈಮನ್ ಆಯೋಗದ ವರದಿಯ ಕುರಿತು ಚರ್ಚಿಸುವ ಸಲುವಾಗಿ ಭಾರತದ ಸರ್ವ ಸಮುದಾಯದ ಮುಖಂಡರು ಇಂಗ್ಲೆಂಡಿನ ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಬೇಕು. ಇಂಗ್ಲೆಂಡ್ ನಲ್ಲಿ ನಡೀತಕ್ಕಂಥ ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಬೇಕು. ಇದನ್ನು ದೀಪಾವಳಿಯ ಕೊಡುಗೆ ಘೋಷಣೆ ಎನ್ನುತ್ತೇವೆ. ದೀಪಾವಳಿಯ ಕೊಡುಗೆ ನೋಡ್ರಿ. ಇರ್ವಿನ್ ಘೋಷಣೆ ಕುರಿತು ದೆಹಲಿಯಲ್ಲಿ ಹೇಳಿಕೆ ಗಾಂಧೀಜಿ. ನೋಡ್ರಿ, ಇರ್ವಿನ್ ಘೋಷಣೆಗೆ ಪತ್ರಿಕೆ ದೆಹಲಿಯಲ್ಲಿ ಹೇಳಿಕೆ. ದುಂಡು ಮೇಜಿನ ಸಮ್ಮೇಳನದಲ್ಲಿ ಭವಿಷ್ಯ ಭಾರತ ಸಂವಿಧಾನ ರಚನೆಗೆ ಕುರಿತು ಚರ್ಚೆಯಾಗಬೇಕು. ದುಂಡು ಮೇಜಿನ ಚರ್ಚೆಯಲ್ಲಿ ಬಹುಪಾಲು ಅವಕಾಶ ಕಾಂಗ್ರೆಸ್ಗೆ ನೀಡಬೇಕು. ಸೈಮನ್ ಆಯೋಗದ ವರದಿಯನ್ನ ಕುರಿತು ಚರ್ಚಿಸುವುದಾಗಿ ನಮಗೆ ಆಹ್ವಾನ ನೀಡಬೇಡಿ. ಇದು ಎಲ್ಲ ಏನಪ್ಪಾ ಅಂದ್ರೆ ಗಾಂಧೀಜಿಯವರ ಹೇಳಿ. ನೋಡಿ,
ಅದೇ ರೀತಿಯಾಗಿ 1929 ಲಾಹೋರ್ ಕಾಂಗ್ರೆಸ್ ಅಧಿವೇಶನ ಹೇಳಿ ಪೂರ್ಣ ಸ್ವರಾಜ್ಯದ ದಿನವನ್ನಾಗಿ ಆಚರಿಸಲಾಗುವುದು ಯಾರು ಅಂದ್ರೆ ಜವಾಹರ್ಲಾಲ್ ನೆಹರು ಅವರ ಅಧ್ಯಕ್ಷತೆಯಲ್ಲಿ. ಹಂಗಾದ್ರೆ ಬಾರ್ಡೋಲಿ ಸತ್ಯಾಗ್ರಹ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ನೇತೃತ್ವದಲ್ಲಿ, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಯಾರ್ದು ಅಂದ್ರೆ ಮಣಿ ಬೇನ್ ಅಂತೇಳಿ. ನೆಕ್ಸ್ಟ್ ದಂಡಿ ಸವಿ ನೆನಪಿನ ಏನಪ್ಪಾ ಅಂದ್ರೆ ದಂಡಿ ಮಾರ್ಚ್ ಅಂತ ಹೇಳಿ ಇವೆಲ್ಲ ಏನಪ್ಪಾ ಅಂದ್ರ ಇಲ್ಲಿವರೆಗೆ ಹೇಳಿರ್ಕಂತ ಕ್ಲಾಸು. ನೆಕ್ಸ್ಟ್ ಏನಪ್ಪಾ ಅಂದ್ರ ಎರಡನೇ ಸ್ಲೈಡ್ ನಲ್ಲಿ ಏನಪ್ಪಾ ಅಂದ್ರ ದುಂಡು ಮೇಜಿನ ಸಮ್ಮೇಳನಗಳು ಏನಪ್ಪಾ ಅಂದ್ರ ಮುಂದಿನ ಭಾಗದಲ್ಲಿ ಏನಪ್ಪಾ ಅಂದ್ರ ವೀಕ್ಷಿಸು.